ಮನೆಯೊಳಗ ಪ್ರೀತಿ ಇಲ್ಲ, ಮನೆಯೊಳಗ ಅಕ್ಕರೆ ಇಲ್ಲ, ಮನೆಯೊಳಗ ಬಂಧುತ್ವ ಕಳೀತಾ ಇದೆ. ಮನೆಯೊಳಗ ಬಂಧುತ್ವ ಕಳೀತಾ ಇದೆ ಅಂದ ಬಳಿಕ ಒಂದಿಷ್ಟು ಭಗವಂತನನ್ನು ನಾವು ಮರೆತೀವಿ. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಒಂದಿಷ್ಟು ಮನೆಯೊಳಗ ಕುಂದು ಕೊರತೆಗಳನ್ನು ಇಟ್ಟಿರ್ತಾನೆ. ಆ ಕುಂದು ಕೊರತೆಗಳು ಮತ್ತೆ ದೂರ ಆಗಬೇಕಾಗಿತ್ತಂದ್ರೆ ಅವರವರಿಗೆ ಮನೆ ದೇವರಂತ ಇರ್ತದೆ, ಅವರವರಿಗೆ ಮನೆ ಗುರುಗಳಂತ ಇರ್ತಾರೆ. ಅವರ ಬಳಿ ಅಥವಾ ಮನೆ ದೇವರ ಬಳಿ ಹೋಗಿ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡ್ರಿ. ಎಲ್ಲರೂ ಏಕಾಗ್ರತೆ ಉಳ್ಳವರಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೆ ಮರಳಿ ಮನೆಯೊಳಗ ತುಂಬಿದ ನಗುವಿನ ಲೋಕವನ್ನು ಕೊಡ್ತಾನೆ ನಮ್ಮ ಬಸವಣ್ಣ, ಊರುಪುರದ ಗ್ರಾಮದ ಬಸವಣ್ಣ. ಹೌದಿಲ್ಲ? ಹಂಗ ರಕ್ಷಾಬಂಧನದ ಒಂದಿಷ್ಟು ವಿಚಾರವನ್ನು ಮೆಲುಕು ಹಾಕೋಣ. ಇಲ್ಲಿ ಅಣ್ಣ ತಂಗಿಯರ ಸಂಬಂಧ ಎಂಥದ್ದರಿ. ಮೊನ್ನೆ ಒಂದು 4-5 ದಿನದ ಹಿಂದೆ ನಾನು ಮಾತಾಡಿದ್ದೆ. ರಕ್ಷಾಬಂಧನ ಎಷ್ಟು ಅಮೋಘವಾಗಿರ್ತಕ್ಕಂಥ ಅಣ್ಣ ತಂಗಿಯರ ಸಂಬಂಧ, ಅಕ್ಕ ತಮ್ಮನ ಸಂಬಂಧ, ಅದ್ಭುತವಾಗಿರ್ತಕ್ಕಂಥ ಸಂಬಂಧ. ಈ ಸಂಬಂಧದ ಮುಂದೆ ಎಂದಿಗೂ ಯಾವತ್ತಿಗೂ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂಥ ಸಂಬಂಧ. ಹೆಂಗಿರ್ತಾರೆ ಅಂದರೆ, ಆಕೆಯನ್ನು ಮದುವೆ ಮಾಡಿ ಕೊಟ್ಟರೂ ಸಹಿತವಾಗಿ ತವರ ಮನೆಯನ್ನು ಬಿಟ್ಟು ಒಂದು ನಿಮಿಷ ಇರೋದಿಲ್ಲ ಹೆಣ್ಣುಮಗಳು. ಇಟ್ಟಿರ್ತಾಳನ್ರಿ, ಸಾಧ್ಯ ಇಲ್ಲದ ಮಾತು. ಹಬ್ಬ ಬಂದಿದೆ ಎಂದು ನನ್ನ ತಂಗಿ ಹಿಗ್ಗಿಲೆ ಕುಣಿದಾಳ, ರಂಗಿನ ಬಟ್ಟೆ ಹುಟ್ಟು ಸಂತೋಷದಿ ನೆಲೆದಾಳ, ಅಣ್ಣಗ ಕಟ್ಟಕ ಅಂಗಡಿಗೋಕಿ ರಾಖಿ ತಂದಾಳ, ಮನದಲ್ಲಿ ಹಿರಿ ಹಿರಿ ಹಿಗ್ಗಿ ಸಂತೋಷ ಪಡುತ್ತಾಳ, ಸದಾವಕಾಲವಾಗಿ ಅಣ್ಣನ ಮೇಲೆ ಪ್ರೀತಿ ಹಿಂಗಿರಬೇಕಂತಾಳ, ಮದುವೆಯಾದ ಮರುದಿನ ತಂಗಿಯ ಪ್ರೀತಿಯ ಮರೆತಾನ. ಯಾಕೆ ಹೇಳಕತ್ತೀನಂದರೆ, 1 ವರ್ಷದಿಂದ ಹಿಡಿದು 18, 22, 25 ವರ್ಷ ತನಕ ಅಣ್ಣ ತಂಗಿ ಅಕ್ಕ ತಮ್ಮ ಕಲಿತ ಮನೆಯೊಳಗೆ ಅಷ್ಟು ಪ್ರೇಮತ್ವದ ಪ್ರೀತಿಯ ಮಾತುಗಳನ್ನು ನಾವೆಲ್ಲ ಆಡಿರುತ್ತೇವೆ. ಅದು ಯಾವುದೋ ಒಂದು ಅಕಸ್ಮಾತ್ ವಿಚಾರಧಾರಿಯಾಗಿ ಏನೋ ಒಂದು ಸಮಸ್ಯೆಗಳು ಬಂದಿರ್ತಾರೆ. ಹಬ್ಬ ನೋಡಿ, ರಕ್ಷಾಬಂಧನ ಬಂದಾರ ಅಂತ ತಿಳ್ಕೊಂಡು ಎಷ್ಟು ಚಲೋ, ನನ್ನ ಅಣ್ಣಗೆ ನಾ ರಾಖಿ ಕಟ್ಟಬೇಕು, ಎಷ್ಟು ಚಲೋ ರೀ. ನನ್ನ ಅಣ್ಣಗ ನಾನು ರಾಖಿ ಕಟ್ಟಬೇಕಂತ ತಿಳ್ಕೊಂಡು ಆಕೆ ಅಂತಲೇ ಒಂದು ಸ್ವಲ್ಪ ದುಡ್ಡು ಇಟ್ಟಿರ್ತದೆ, ಆಟ ತೊಂಬರುತ್ತಾಳೆ. ಅಪ್ಪಿ ತಪ್ಪಿ ದುಡ್ಡಿಲ್ಲ ಅಂದ್ರೆ ತಂದೆ ತಾಯಿನ ಬೇಡತಾಳೆ, ಅಪ್ಪ ಅವ್ವಾಜಿ ಒಂದಿಷ್ಟು ನಾನು ದುಡ್ಡು ಕೊಡ್ರಿ, ನನ್ನ ಅಣ್ಣಗೆ ನಾ ರಾಖಿ ಕಟ್ಟಬೇಕು. ನಿಮ್ಮ ಮನೆಯಲ್ಲಿ ನೋಡ್ರಿ, ಬೇಕಾದ್ರೆ ಸಣ್ಣ ಮಕ್ಕಳಿರಲಿ, 6 ವರ್ಷದ ಒಂದು ಮಗು ಇತ್ತು, ಒಂದು 3 ವರ್ಷದ ಹೆಣ್ಣುಡುಗಿ ಇತ್ತು ಅಂದ್ರೆ, ಇದು ಸಣ್ಣ ಮಕ್ಕಳಿದ್ದಾಗಿಂದ ನಾವು ರಾಖಿ ಕಟ್ಟಿಸೋದಕ್ಕೆ ಮನೆಗೆ ಹೇಳಿಕೊಡ್ತೀವಿ ಹಿರಿಯರು. ಆ ಮಗು ಏನು ಮಾಡುತ್ತದೆ, ಚಂದ ಅಣ್ಣಗೆ ರಾಖಿ ಕಟ್ಟಿ, ಚಂದ ತಲೆ ಮೇಲೆ ಅಕ್ಷತೆ ಹಾಕಿ, ಹಣೆ ಮೇಲೆ ಒಂದಿಷ್ಟು ಕುಂಕುಮ ಹಚ್ಚಿ, ನಂತರದೊಳಗೆ ಅದು ಮನೆಯೊಳಗೆ ಮೊದಲು ಪ್ರಾರಂಭದೊಳಗೆ ಸಂಸ್ಕಾರ ಕಲಿಸಿದ್ರಿ ಅಂದ್ರೆ ತಂಗಿಗೆ ಅಣ್ಣ ನಮಸ್ಕಾರ ಮಾಡ್ತಾನೆ ರೀ. ಈ ತಂಗಿಗೆ ಅಣ್ಣ ನಮಸ್ಕಾರ ಮಾಡಬೇಕು. ಮಾಡಿಸ್ತೀರಿಲ್ಲ ಮನೆಯೊಳಗೆ? ಮಾಡಿಸ್ತೀರಿ? ಕೈ ಎತ್ರಿ. ನೀವು ಸುಮ್ಮಿರಿ. ಯಾಕಂದ್ರೆ ತಂಗಿಯಂದ್ರ ಜೊತೆ ಯಾವತ್ತೂ ನಮಸ್ಕಾರ ಮಾಡಿಸ್ಕೊಳ್ಳೋದಲ್ರಿ. ತಂಗಿ ಅಣ್ಣ ಆಗಲಿ ತಮ್ಮ ಆಗಲಿ ಅವ್ರು ನಮಸ್ಕಾರ ಮಾಡಬೇಕು. ಅಂದ್ರೆ ಆ ಮನೆ ಬೆಳೀತದೆ. ತಂಗಿ ಜೊತೆ ಎಂದಿಗೂ ನಮಸ್ಕಾರ ಮಾಡಿಸ್ಕೋಬಾರದು. ಹಂಗೆ ಆ ಸಣ್ಣ ಕೂಸಿರ್ತದಲ್ಲ, 3 ವರ್ಷ 2 ವರ್ಷ ಕೂಸಿದ್ದಾಗ, ಅಣ್ಣಿದ್ದಾಗ ಅದಕ್ಕೊಂದು ಸ್ವಲ್ಪ ನಮಸ್ಕಾರ ಮಾಡಪುಟ್ಟ ಅಂತ ಹೇಳ್ಬೇಕು ನೀವು. ಅವತ್ತೇ ನಮಸ್ಕಾರ ಮಾಡಿರ್ತದಲ್ಲ, ಅದು ಬಾಲ್ಯದಲ್ಲಿ ನಮಸ್ಕಾರ ಮಾಡಿದ್ದು ನೆನಪಿಟ್ಟುಕೊಂಡು ಜೀವನ ಪರ್ಯಂತ ನನ್ನ ಅಣ್ಣಗೆ ರಾಖಿ ಕಟ್ಟಬೇಕು, ನನ್ನ ಅಣ್ಣನ ಮನೆ ತವರ ಮನೆ ಪ್ರೀತಿಯಿಂದ ಸಂಪತ್ತೃದ್ಧಿಯಿಂದ ಬೆಳಿಬೇಕಂತ ಸಂತೋಷದ ಹರಕೆಯ ಮಾತುಗಳನ್ನು ಹೇಳುವಂಥ ಹೆಣ್ಣು ಮಗಳಿದ್ರೆ ಅಕ್ಕ ಅಥವಾ ತಂಗಿನ ಬಿಟ್ಟರೆ ಈ ಪ್ರಪಂಚದೊಳಗೆ ಯಾರೂ ಇಲ್ಲ. ಹರಿಸ್ತಾಳೆ ರೀ. ಒಂದು ದಿನ ತನಗೇನು ಕೊಡದಿದ್ರೂ ಪರವಾಗಿಲ್ಲ, ನನ್ನ ಅಣ್ಣನ ಮನೆ ಚೆನ್ನಾಗಿರಲಿ, ನನ್ನ ಅಣ್ಣನ ಮನೆ ಪ್ರೀತಿಯಿಂದಿರಲಿ ಅಂತಾಳೆ. ಬಟ್ ಒಂದು ಸಾರಿ ಅಣ್ಣ ಎಲ್ಲೋ ಒಂದು ಕಡೆ ಕೈ ಬಿಡ್ಬೋದು, ತಂಗಿ ಪ್ರೀತಿಯಿಂದನೇ ಹೇಳ್ತಾಳ, ಪ್ರೀತಿಯ ಮಾತುಗಳನ್ನು ಆಡ್ತಾಳ, ನನ್ನ ಅಣ್ಣನ ಮನೆ ಚಲೋ ಇರಲಿ. ಒಂದಿಷ್ಟು ಬಡತನ ಬರ್ಬೋದು, ಒಂದೊಂದು ಸಾರಿ ಅಣ್ಣನ ಮನೆಗೆ ಬಡತನ ಬಂದಾಗ ತಂಗಿ ಅಂತಾಳ, ಯಾಕೋ ನನ್ನ ಅಣ್ಣನ ಮನೆಗೆ ಬಡತನ ಬಂತು ಅಂತ ದುಃಖ ಮಾಡ್ತಾಳ. ಬೇರೆ ಯಾರಾದ್ರೂ ಮಾಡ್ತಾರೇನು? ಯಾರೂ ಮಾಡೋದಿಲ್ಲ. ನನ್ನ ಅಣ್ಣಗೆ ಯಾಕೋ ತೊಂದರೆ ಆಗ್ಯದ, ಎಷ್ಟು ದುಡಿತಾನ ನನ್ನ ಅಣ್ಣ, ದುಡಿದ್ರೂ ಸಹಿತವಾಗಿ ನನ್ನ ಅಣ್ಣಗೆ ದುಡ್ಡು ಉಳಿತಿಲ್ಲ. ಎಂಥ ಬಡತನ, ಎಂಥ ಕಷ್ಟ, ಎಂಥ ದುಃಖ. ಓ ದೇವರೇ, ನನ್ನ ಅಣ್ಣನಿಗೆ ಇಂಥ ಕಷ್ಟಗಳನ್ನು ಎತಕ್ಕಾಗಿ ಕೊಡುತ್ತಿ ಅಂತಾಳೆ ಹೆಣ್ಣುಮಗಳು. ಭಾಳ ಚಂದ ಪ್ರೀತಿ, ಅಣ್ಣನ ಮೇಲೆ ಅಷ್ಟು ಪ್ರೇಮಾಂಕುರವನ್ನು ಇಟ್ಟುಕೊಂಡಿರ್ತಾಳೆ. ಏನು ಹೇಳಿದ್ರೆ, ಅಣ್ಣ ಪೂಜೆ ಮಾಡದೇ ಇದ್ರೆ ನನ್ನ ಅಣ್ಣಗೆ ಚಲೋ ಆಗ್ಲಂತ ತಿಳ್ಕೊಂಡು ದೇವರ ಮನೆಯಾಗ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡಿ 5 ನಿಮಿಷಗಳ ಕಾಲ ಗಂಡನ ಮನೆಯಾಗಿದ್ದರೂ ಸಹಿತವಾಗಿ ಧ್ಯಾನ ಮಾಡ್ತಾಳೆ ಆ ಹೆಣ್ಣು ಮಗಳು. ಇದು ಸತ್ಯವಾದ ಮಾತು. ನನ್ನ ತವರ ಮನೆಗೆ ಚಲೋ ಆಗ್ಲಂತ ತಿಳ್ಕೊಂಡು ಮನೆಯೊಳಗೆ ಏನು ತೊಂದರೆ ಇದ್ರೂ ಸಹಿತವಾಗಿ ನಮ್ಮ ಮನೆಯೊಳಗೆ ನಮ್ಮ ಅಣ್ಣನ ಹೆಂಡತಿ ಆಗಿರಬಹುದು, ನಮ್ಮ ತಂದೆ ತಾಯಿ ಎಲ್ಲರೂ ಪ್ರೀತಿಯಿಂದ ವಾತ್ಸಲ್ಯದಿಂದ ನಗುವಿನ ಲೋಕದ ಒಳಗೆ ಉಳಿದುಕೊಳ್ಳಲಿ ಅಂತ ತಿಳ್ಕೊಂಡು ಅಷ್ಟು ಪ್ರಾರ್ಥನೆ ಮಾಡ್ತಾಳೆ. ದೇವರ ಮರೆಯನ್ನು ಹೊಕ್ಕು
ಆದ್ರೆ ಆ ಮದುವೆ ಆಗಿ ಒಂದು 4-5 ವರ್ಷ ಪ್ರೀತಿ ತೋರೋದಲ್ಲ, ಅದು 50 ವರ್ಷ ಆದರೂ ಸಹಿತವಾಗಿ ಅಣ್ಣ ಅಂತ ಹೆಂಗ ಪ್ರೀತಿಯಿಂದ ಮಾತುಗಳನ್ನು ಸಮಾಜದ ಮಧ್ಯೆ ಹೆಂಗೆ ಹೇಳ್ತಾಳೆ ಹೆಣ್ಣು ಮಗಳು, ಅಷ್ಟೇ ನನ್ನ ತಂಗಿ ನನ್ನ ಪ್ರೀತಿ ಮಾಡ್ತಾಳ, ನನ್ನನ್ನು ನೆನಿತಾಳ, ನನ್ನ ಕಷ್ಟ ಬಂದಾಗ ಪೂಜೆ ಮಾಡ್ತಾಳ, ನನ್ನ ಕಷ್ಟಕ್ಕೆ ಪರಿಹಾರವನ್ನು ಹುಡುಕಿ ಕೊಡುವಂಥ ದೇವತೆ ಇದ್ರೆ ತಂಗಿ ಅಥವಾ ಅಕ್ಕ ಅಂತ ತಿಳ್ಕೊಂಡು ನಾವು ಸಹಿತವಾಗಿ ಬದುಕಬೇಕಂಗ. ರಾಖಿ ಹಬ್ಬ ಬಂದ ಅಂತ ತಿಳ್ಕೊಂಡು ತಂಗಿ ಅಣ್ಣ ಬಂದ ತಡಿ ಗೌರ್ಮೆಂಟ್ ಜಾಬ್ ಇರ್ಬೇಕ್ರಿ, ಅಣ್ಣ ಬಂದ ಡಿ ಬರ್ತಾರೆ ಅಂತ ತಿಳ್ಕೊಂಡು ಒಂದು 50 ರೂಪಾಯಿ ರಾಖಿ ಕಟ್ಟಿ 5,000 ರೂಪಾಯಿ ಕೇಳಿದ್ರಿ ಏನು ಮಾಡ್ತೀರಿ? ಹಂಗದಿರಿ ಯಾರೇ ಇಲ್ಲ ಅದೇರಿ. ಇದು ಅಣ್ಣನ ಮೇಲಿನ ಪ್ರೀತಿ ಹೇಳ್ತಿರ್ತಾರೆ, ಇದು ಯಾವುದು ಕೆಟ್ಟ ಉದ್ದೇಶ ಇರಂಗಿಲ್ರಿ ಇಲ್ಲಿ. ಯಾಕೆ ಹೇಳ್ತೀನಿ, ಅಣ್ಣ ಬರುತ್ತಾನ 60,000 ಸ್ಯಾಲ್ರಿ ಅದ, ಇವತ್ತು ಬಿಡಂಗಿಲ್ಲ, ರಾಖಿ ಚಲೋದು ಕಟ್ಟೋನೊಂದು, ಬೆಳ್ಳಿ ರಾಖಿ ಅಥವಾ ಬಂಗಾರದ ರಾಖಿನೂ ಕಟ್ಟುತ್ತಾರೆ. ಯಾಕಂದ್ರೆ ಪ್ರೇಮ, ಬೆಳ್ಳಿ ರಾಖಿ ಕಟ್ಟೋದು ಪ್ರೇಮ, ಬಂಗಾರದ ರಾಖಿ ಕಟ್ಟೋದು ಪ್ರೇಮ. ಒಟ್ಟಾರೆಯಾಗಿ ಆ ರಾಖಿ ಕಟ್ಟೋದ್ರ ಮಧ್ಯೆ ಏನು ಸುಂದರವಾಗಿರುವಂಥ ಪ್ರೇಮತ್ವ ಏನಿರ್ತದಲ್ಲ, ಆ ಪ್ರೇಮತ್ವಕ್ಕೆ ಎಷ್ಟು ಸಹಿತವಾಗಿ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಬೆಲೆ ಕಟ್ಟಲಿಕ್ಕೆ ಸಾಧ್ಯದೇನ್ರಿ? ಎಂದಿಗೂ ಸಾಧ್ಯವಿಲ್ಲ. ಅಂಥ ಪ್ರೀತಿ, ಅಂಥ ವಾತ್ಸಲ್ಯ ಮನೆಯೊಳಗೆ ಯಾವತ್ತೂ ಕಳ್ಕೊಳ್ಬೇಡ್ರಿ. ಯಾಕೆ ಹೇಳ್ತೀನಿ ಅಂದ್ರೆ, ಅಣ್ಣನ ಬಿಟ್ರೆ ತಂಗಿ ಇಲ್ಲ, ತಂಗಿನ ಬಿಟ್ರೆ ಅಣ್ಣ ಇಲ್ಲ, ಇದ್ರೊಳಗೆ ಮತ್ತೆ ತಂದೆ ತಾಯಿ ಎಲ್ಲರೂ ಇರ್ತಾರೆ. ಅಣ್ಣ ಮಾತಾಡಿಲ್ಲ ಅಂದ್ರೆ, ತಂಗಿ ಮಾತಾಡಿಲ್ಲ ಅಂದ್ರೆ ನೋವು ಪಡೋರು ಯಾರದ್ರೊಳಗೆ? ತಂದೆ ತಾಯಿನೇ. ಅಣ್ಣ ತಂಗಿ ಮಾತಾಡ್ತಿಲ್ಲ ಅಂತ ತಿಳ್ಕೊಂಡು ತಂದೆ ತಾಯಿ ನೋವು ಬಿಡ್ತಿರ್ತಾರೆ. ಒಂದು ಊರಾಗಿನ ಸುದ್ದಿ ಹೇಳ್ತೀನಿ ನಾನು, ಯಾರ ಅನ್ನತ್ತಲ್ಲ ಇಲ್ಲಿ, ಅಣ್ಣ ತಂಗಿ ಮಾತಾಡ್ತಿರ್ಲಿಲ್ರಿ. ಅದು ಏನೋ ಗೊತ್ತಿಲ್ಲ, ನಾ ಪುರಾಣದ ಕುತ್ಕೊಂಡೋಗ ಪುರಾಣ ಹೆಂಗೋ ಒಂದು ವಿಷಯ ಬಂತು, ಏನೋ ಮಾತಾಡಿದೆ, ನಾನು ಅವರಿಗಾಗಿ ಮಾತಾಡಿಲ್ಲ, ಒಟ್ಟು ಮಾತಾಡೋದು ಬಿಟ್ಟಿದ್ರು. ಹೆಣ್ಣು ಕೇಳಿದ್ರೆ ಹೆಣ್ಣು ಕೊಟ್ಟಿರಲಿಲ್ಲ, ಹೆಣ್ಣಿಗೆ ಸತ್ಯವಾದ್ರಿ ಇದು, ಹೆಣ್ಣು ಕೇಳಿದ್ರೆ ಹೆಣ್ಣು ಕೊಟ್ಟಿರಲಿಲ್ಲ. ಅದು ಏನಾಯಿತು ಗೊತ್ತಿಲ್ಲ, ಭಗವಂತನ ಇಚ್ಛೆ. ಆ ಭಗವಂತನ ಇಚ್ಛೆ ಮುಂದೆ ನನ್ನದನ್ನತಕ್ಕಂಥದ್ದು ಏನೂ ಇಲ್ಲ. ಅದು ಒಂದು ಸ್ವಲ್ಪ ದಿನಗಳ ಆದ ಬಳಿಕ ಪುರಾಣ ಕೇಳಿ ಮಾತಾಡದಿರ್ತಕ್ಕಂಥ ಅಣ್ಣ ತಂಗಿ, ನಿನ್ನ ಮಗನ ಹೆಣ್ಣು ಕೊಡ್ತೀನಿ ಅಥವಾ ನಿನ್ನ ಮಗಳು ನಾ ಮಾಡ್ಕೊತೀನಿ ಅಂತ ತಿಳ್ಕೊಂಡು ಮಾತಾಡದೆ ಇರೋರು ಪ್ರೇಮತ್ವನ ಬಯಸಿ ಮತ್ತು ಮಗಳು ಕೊಟ್ಟು ಮದುವೆ ಮಾಡ್ತಾರೆ ಮುಂದೆ ಸ್ವಲ್ಪ ದಿನದೊಳಗೆ. ಇದು ಸತ್ಯ ಘಟನೆ ನಡೆದದ್ದು, ಇದು ವೇದಿಕೆಯೊಳಗೆ ಆಗಿರ್ತಕ್ಕಂಥದ್ದು. ಇದು ಮಾತಾಡದೆ ಇರ್ತಕ್ಕಂಥವ್ರು ಪುರಾಣದ ಒಂದಿಷ್ಟು ಪುರಾಣದೊಳಗೆ ಬರ್ತಕ್ಕಂಥ ಸಂದೇಶಗಳನ್ನು ಕೇಳಿ ಇಟ್ಟು ದಿನ ಜಗಳ ಮಾಡಿವೆ. ತಂಗಿ, ನಂದು ತಪ್ಪಿದ್ರೆ ನನ್ನ ಕ್ಷಮಿಸು, ನಿಂದ ತಪ್ಪಿದ್ರೆ ನನಗೆ ಕ್ಷಮೆ ಮಾಡೋಷ್ಟು ದೊಡ್ಡವನಲ್ಲ, ಒಟ್ಟು ನಿನ್ನ ತವ್ರ ಮನೆಗೆ ಹರಸ್ತೀಯಲ್ಲ ಅದೇ ಹಾರಕ್ಕೆ ದೊಡ್ಡದಂತ ತಿಳ್ಕೊಂಡು ಪ್ರೀತಿಯಿಂದ ಮಾತಾಡುತ್ತಾನಲ್ಲ, ಇದು ಬಹಳ ಪ್ರೀತಿಯ ಮಾತು ಬಿಟ್ಟವ್ರು ನೋಡಿರ್ಬೇಕಾದ್ರೆ ಪರೀಕ್ಷೆ ಮಾಡ್ರಿ. ಒಂದು 10 ವರ್ಷ 15 ವರ್ಷ ಮಾತು ಬಿಟ್ಟಿರ್ತಾರೆ ಒಬ್ಬೊಬ್ಬರು, ನಾಳೆ ದಿನ ಹೋಗಿ ಮಾತಾಡಿರ್ಬೇಕಾದ್ರೆ ಎಷ್ಟು ಪ್ರೇಮ ಇರ್ತದೆ ನೋಡ್ರಲ್ಲಿ ಹೋಗಿ. ಸತ್ಯವಾಗಿ ಹೇಳ್ತೀನಿ, ಅಣ್ಣ ಮಾತಾಡದಿದ್ರು ಸಹಿತವಾಗಿ ಮನೆಗೆ ಬಂದಾನಂತ ತಿಳ್ಕೊಂಡು ಆಕೆ ಒಂದಿಷ್ಟು ಸಿಹಿಯಾದ ಅಡುಗೆ ಮಾಡ್ತಾಳಲ್ಲ, ಆ ಸಿಹಿಯಾದ ಅಡುಗೆ ಮುಂದೆ ಕೈಲಾಸೊಳಗಿರ್ತಕ್ಕಂಥ ಪಂಚಾಮೃತ ಅದು ಅಲ್ಲ, ಈ ಮನೆಯೊಳಗೇನು ತಂಗಿ ಮಾಡಿಕೊಡ್ತಾಳಲ್ಲ ಅದು ನಿಜವಾದ ಪಂಚಾಮೃತ. ಅಷ್ಟು ದೊಡ್ಡದಾದ ಅದರೊಳಗೆ. ಎಂಥ ಕಠಿಣ ಪ್ರಸಂಗಗಳು ಬಂದರೂ ಸಹಿತವಾಗಿ ಈ ರಕ್ಷಾಬಂಧನ ಅಂತಕ್ಕಂಥದ್ದು ಬಹಳ ದೊಡ್ಡದು. ಈ ರಕ್ಷಾಬಂಧನದೊಳಗೆ ಎಲ್ಲರ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಪ್ರೇಮತ್ವದಿಂದ ಮಾತಾಡ್ರಿ, ಪ್ರೀತಿಯನ್ನು ಉಳಿಸ್ಕೊಳ್ರಿ. ಸಮಾಜದೊಳಗೆ ಏನೂ ಇಲ್ಲ, ಒಂದಲ್ಲ ಒಂದು ದಿನ ಎಲ್ಲರೂ ಬಿಟ್ಟು ಹೋಗುವರೆ. ಯಾರದೋ ಮಾತು ಕೇಳಿಕೊಂಡು ಏನೋ ಒಂದು ಸಮಸ್ಯೆ ಇರ್ತಾರೆ, ಆದರೆ ಅಣ್ಣ ತಂಗಿಯರ ಸಂಬಂಧ, ಅಕ್ಕ ತಮ್ಮರ ಸಂಬಂಧವನ್ನು ಎಂದೂ ಕಳೆದುಕೊಳ್ಳಬೇಡ್ರಿ ಅಂತಕ್ಕಂಥದ್ದು ನಮ್ಮ ಗವಾಯಿಗಳವರು ಪ್ರೇಮ ಮಾಡಿರುವಂಥ ವಿಚಾರವನ್ನು ಹೇಳಿದೆ. ಅಣ್ಣ ಏನು ಬಿಡ್ತಾನೇನ್ರಿ ತಂಗಿನ ಸಹಿತವಾಗಿ ಒಳ್ಳೆ ಪ್ರೇಮತ್ವದಿಂದ ಹರಿಸ್ತಾನೆ. ತಂಗಿಗೆ ಸಹಿತ ಹೆಂಗೆ ಹರಿಸ್ತಾನೆ, ಚಲೋ ನನ್ನ ತಂಗಿ ಹೋಗಿರುವಂಥ ಮನೆ ಚಲೋ ಇರಲಿ, ಭಾಳ ಚಂದ ಇರಲಿ ಅಂತ ತಿಳ್ಕೊಂಡು ಸಂತೋಷದ ಮಾತುಗಳನ್ನು ಹೇಳಿ ಮುಂದೆ ಗಂಡನ ಮನೆಗೆ ಕಳಿಸ್ಕೊಡ್ತಾನೆ. ಹಂಗೆ ಹಿಂಗೆ ಪುರಾಣ ನಡೆದೈತ್ರಿ. ಇದು ದಾಂಧಲೆ ಪುರಾಣ ಇರ್ತದೆ ಒಂದೊಂದು ಕಡೆ. ನಮ್ಮ ಮೈಲೇಶ್ವರ ಗ್ರಾಮದೊಳಗೆ ಯಾರೂ ಮಾತಾಡೋದಿಲ್ಲ, ನಾ ಪುಣ್ಯ ಮಾಡೀನಿ, ದೊಡ್ಡ ಪುಣ್ಯ. ಅಂದರೆ ಈ ಊರೊಳಗೆ ಯಾರೂ ಮಾತಾಡೋದಿಲ್ಲ, ಹೌದಿಲ್ಲ? ಹೆಂಗೆ ನಡೆದಿತ್ತಂದ್ರೆ ಆಸೆ ಏನಾಗಿತ್ತು ಅವಾಗ, ಕರಿಗಡಬು ತಿನ್ಬೇಕಂತ ಆಸೆ ಆಗ್ಯದ್ರಿ. ಯಾರಿಗ್ರಿ? ಗಂಡಗ್ರಿ. ಕರಿಗಡಬು ತಿನ್ಬೇಕಂತ ಆಸೆ ಆಗ್ಯದ ಗಂಡಗ. ಅವ ಏನು ಮಾಡ್ತಾನೆ, ಇಬ್ಬರ ಗಂಡ ಹೆಂಡತಿ ಮನೆಯೊಳಗೆ ಭಾಳ ಚಲೋ ಇದ್ರು, ಪ್ರೀತಿಯಿಂದ ಮನೆಯೊಳಗೆ ವಾತಾವರಣ. ಅವ ಗಂಡ ಏನು ಮಾಡಿದೆ ಅಂದ್ರೆ, ಇವತ್ತು ನನಗೆ ಕರಿಗಡಬು ತಿನ್ನಂಗಾಗ್ಯದ ಮಾಡು ಅಂತ ಗಂಡ ಅಂದ. ಮಾಡಕ್ಕೆ ಬರಲ್ರಿ ಯಾರಿಗೆ, ಹೆಂಡತಿಗೆ ಬರೋಲ್ಲ. ಇವ ಏನು ಮಾಡಿದ, ಮತ್ತು ಡ್ಯೂಟಿಗೆ ಹೋದ. ಡ್ಯೂಟಿಗೆ ಹೋಗಿ ಹೋಗಿ ಬಂದ 4 ಹೊಡಿತು. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾನೆ, ಕರಿಗಡಬು ಎಲ್ಲಿ ಅಂದ. ರೀ ಇವತ್ತು ಯಾಕೋ ನನಗೆ ಮಾಡೋದಕ್ಕೆ ಮೂಡಿದ್ದಿಲ್ಲ, ಕರಿಗಡಬು ಮಾಡಿಲ್ಲ, ನಾಳೆ ಮಾಡ್ತೇನೆ ರೀ, ಒಂದಿಷ್ಟು ನನಗೆ ಸಮಯ ಕೊಡ್ರಿ ಅಂತ ಕೇಳುತ್ತಾಳೆ. ಆಯಿತು ಅಂತ ತಿಳ್ಕೊಂಡು ಗಂಡ ತಿಳುವಳಿಕೆ ಗಂಡಿದ್ದ, ಏನೂ ಅನ್ನಲಿಲ್ಲ. ಮತ್ತು ಟೈಮ್ ಆತಲ್ಲ,
ಹೆಂಡತಿ ಮತ್ತೆ ಒಂದು ದಿನ ಮಾಡಲಿಲ್ಲ, ಮತ್ತೆ ಯಾಕ ಹೆಂಡತಿಗೆ ಹೇಳೋದಂತ ತಿಳ್ಕೊಂಡು ಅವ ಏನು ಮಾಡಿದ, ಅತ್ತಿ ಮನೆಗೆ ಓದಿಸಿದ. ಅತ್ತಿ ಮನೆಗೆ ಹೋದ, ಅವನಿಗೆ ಸ್ವಲ್ಪ ಮರವಿತ್ರಿ. ಅತ್ತಿ ಮನೆಗೆ ಹೋದ, ಒಂದಿನ ಡ್ಯೂಟಿ ಲೀವ್ ಹಾಕಿದಾರೆ. ಮಗಳಿದ್ದಾಗ ಹೋದ್ರೆ ಭಾಳ ಚಲೋ. ಮಗಳು ಇಲ್ಲೇ ಇದ್ದಾಳ, ಅತ್ತಿ ಮನೆಗೆ ಹೋದಿವ ಅಳಿಯ. ಹೋಗಿ ಏನು ಮಾಡೋದು ಗೊತ್ತಾ, ಅತ್ತಿ ನನಗೆ ಕರಿಗಡಬು ತಿನ್ನಂಗಾಗ್ಯಾರ ಅಂತ ಬೇಗ ಹೋಗಿದ್ದ. 10 ಗಂಟೆಗೆಲ್ಲ ಒತ್ತು ಮುಣೋದ್ರೊಳಗೆ ಕರಿಗಡಬು ಮಾಡಿಸ್ಕೊತಾನೆ. ಚಂದ ಕರಿಗಡಬು ಮಾಡಿಸ್ಕೊಂಡು ಚಲೋ ಕರಿಗಡಬು ತುಪ್ಪ ಊಟ ಮಾಡಿದ ಬಳಿಕ ಅತ್ತಿ ಏನು ಕರಿಗಡಬು ಅತ್ತಿ ಅಂದ. ಎಷ್ಟು ರುಚಿ ಮಾಡಿ ಕರಿಗಡಬು ಅಂದ. ಚಲೋ ರುಚಿ ಮಾಡಿ ಅಂತ ತಿಳ್ಕೊಂಡು ಕರಿಗಡಬು ಊಟ ಮಾಡಿದ, ಸಂತೋಷ ಆಯಿತು. ಆದ್ರೆ ಮರವದವನಿಗೆ ಭಾಳ ಪೂರ್ಣವಾಗಿರ್ತಕ್ಕಂಥದ್ದು ಯಾವುದೂ ನೆನಪಿರೋದಿಲ್ಲ. ಅದು ಏನು ಮಾಡಿದ ಉಂಡದ್ದು ನೆನಪಿರೋದಿಲ್ಲಲ್ಲ ಅವಾಗ. ರಾತ್ರಿ ಮತ್ತೆ ಅಲ್ಲಿ ಇರಲಿಲ್ಲ, ಹೆಂಡತಿ ನೆನಪಾತು. ಕರಿಗಡಬು 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 ದಡಲ್ ಬಿದ್ದ. ಏನಾಗ್ತದು, ಮಡಿಗಡಬು 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 ಅನ್ಕೋತ ಮನೆಗೆ ಬಂದ. ಹೆಂಡತಿ ಏನಂದ, ಓತು ಮಡಿಗಡಬು ಬಂತು. ಮಡಿಗಡಬು ಮಾಡಕ್ಕೆ ಬರಲ್ಲ, ಮಡಿಗಡಬು ಮಾಡಕ್ಕೆ ಬರಲ್ಲ. ಡ್ಯೂಟಿಗೆ ಹೋಗಿದ್ದು, ಮತ್ತು 4 ಗಂಟೆಗೆ ಬಂದ. ಸಿಟ್ಟು ನೆತ್ತಿಗೆ ಅರಿತಿರ್ಲಿ. ಯಾರಿಗೆ, ಗಂಡಗ ಸಿಟ್ಟು ನೆತ್ತಿಗೆ ಅರಿತು. ಮನೆಯೊಳಗೊಂದು ಚಲೋದು ಕಟ್ಟಿಗೆ ಇತ್ತು. ಚಲೋ ಕಟ್ಟಿಗೆ ಸಿಕ್ತು ಮೂಲಿಯೊಳಗೊಂದು. ತಗೊಂಡು ಹೊಡೆದ ಯಪ್ಪ ಯವ್ವ ಅನ್ನಕತ್ತಿದ್ಲು. ಅದು ಅನ್ನೋ ಸದ್ದು ಹಿಂದಿನ ಮನೆ ಮುದುಕಿ ಕಿವಿಗೆ ಬಿತ್ತಿರೋದು. ಇವು ಯಾಕೆ ಗಂಡ ಹೆಂಡತಿ ಎರಡದವ, ಯಾಕೆ ಜಗಳ ಮಾಡ್ಲಕತ್ತಾವ ಇವು? ಬುದ್ಧಿ ಏನದನ್ನು ಸಣ್ಣ ವಯಸ್ಸು ನೀವು ಹೇಳಿ ಕೇಳಿ. ಇದು ಗಂಡನ ಸಣ್ಣ ವಯಸ್ಸದ, ಹೆಂಡತಿ ಸಣ್ಣ ವಯಸ್ಸದ, ಬಡದಾಡಕತ್ತಾವ. ಏನಾತಂತ ತಿಳ್ಕೊಂಡು 65 ವರ್ಷ ಮುದುಕಿತ್ತಲ್ಲ, ಬೋಲು ಬೆರಿಕಿತ್ತರ ಮುದುಕಿ. ಮುದುಕಿ ಮನ್ಯಾಗ ಬಂತಿರೋದು. ಯವ್ವ ಯಪ್ಪ ಹಿಂಗತ್ತಿದ್ಲಾಕಿ. ಒಳಗೆ ಒಂದು ಬಡಿಯಾಕತ್ತಿದ್ನಲ್ಲಿ ಯಪ್ಪ ಬಡಿಬೇಡ ಅಂತ ಹಿಂಗೆ ದುಡಿದ ಜಿಗಳು ಬಂದು ಹಿಂದಕ್ಕೆ ಬಿದ್ದಾವ. ನನ್ನ ದುಡಿತೇನಂದು ಅನ್ನೋದ್ರೊಳಗೆ ಏನು ಹೊಡೆದದ್ನಲ್ಲ ಏಟು ನೋಡ್ಕೊಂತ ಬುದ್ಧಿ ಅದ ನಿನಗೆ, ಹೆಂಡತಿಗೆ ಹೊಡಿಬೇಡದು ಅರವದ ನಿನಗೆ, ಅರಿವಿಲ್ಲ ನಿನಗೆ, ನೋಡು ಹೆಂಗದ ಕರಿಗಡಬು ಮುಡಿದಂಗೆ ಆಗ್ಯದ ಅಂದಳ್ರಿ. ಅದ ಕರಿಗಡಬು ಮಾಡಂತೇಳಿನಿ, ಮಾಡಿಲ್ಲ, ಅದಕ್ಕೆ ಹೊಡೆದೀನಿ ನೋಡು ಅಂದವ. ಹಂಗ ಮೈಲೇಶ್ವರ ಗ್ರಾಮದ ಭಕ್ತರು ಕರಿಗಡಬಿನ ಪ್ರಸಾದವನ್ನು ಊಟ ಮಾಡುವುದಕ್ಕಾಗಿ ಬಂದಿರುವಂಥ ಭಕ್ತರಲ್ಲ. ಅಪ್ಪ ನಮ್ಮಪ್ಪ ಕಲಬುರಗಿಯ ಶರಣ ಬಸವೇಶ್ವರನ ಮಹಾಲೀಲೆಯನ್ನು ಕೇಳಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅನ್ನುವಂಥ ಭಕ್ತರು ಇಲ್ಲಿ ಮೈಲೇಶ್ವರ ಗ್ರಾಮದೊಳಗಿದ್ದಾರ. ಆಸೆ ಅಂತಕ್ಕಂಥದ್ದು ಅಳೆದದೆ. ಶರಣನ ಲೀಲೆಯನ್ನು ಕೇಳಬೇಕನ್ನುವಂಥ ಭಾವ ನಿಶ್ಚಲ ದೃಢ ಮನಸ್ಸು ತುಂಬಿಕೊಂಡಾದ ಇಲ್ಲಿ. ಹಿಂಗ ಶರಣ ಪ್ರಸಾದ ಮಹಿಮೆಯನ್ನು ತಿಳಿದುಕೋ. ಕಲ್ಕೆರಿ ಮರಳಾರಾಧ್ಯರು ಪ್ರಸಾದ ಮಹಿಮೆಯನ್ನು ಅರಿತುಕೊಂಡು ಎಲ್ಲ ಜಂಗಮರಿಗೆ ಯಾರಿಗೆ ಪ್ರಸಾದವನ್ನು ಮಾಡಿಸಬೇಕು, ಈ ಪ್ರಸಾದದ ಮಹಿಮೆಯಿಂದ ಬೇಡಿದ್ದೆಲ್ಲ ಇಷ್ಟಾರ್ಥ ಸಹಿತವಾಗಿ ಸಿದ್ಧಿಯಾಗುವಂಥ ಶಕ್ತಿ ಈ ಪ್ರಸಾದದೊಳಗದ. ಗುರು ಲಿಂಗ ಜಂಗಮರು ಅಂತಂದ್ರೆ ಶಿವನ ಸ್ವರೂಪಿಗಳು. ಗುರುವಿಗೆ, ಲಿಂಗಕ್ಕೆ, ಜಂಗಮರಿಗೆ ಅರ್ಪಿತವಾಗಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದ್ದೇ ಕರೆಯಾದರೆ ಇದು ಶಿವ ಪ್ರಸಾದವಾಗ್ತದೆ ಅಂತ ತಿಳ್ಕೊಂಡು ಕಲ್ಕೇರಿಯ ಮರಳಾರಾಧ್ಯರು ಶರಣ ಬಸವೇಶ್ವರನಿಗೆ ಹೇಳುತ್ತಾರೆ. ಈ ಪ್ರಸಾದದೊಳಗೆ ಅಂಥ ಒಂದು ಶಕ್ತಿ ಅದ. ಮೊನ್ನೆ ಹೇಳಿದ್ದೆ ನಾನು, ಮರುಳ ಶಂಕರ ದೇವರು ಅಂತಕ್ಕಂಥವ್ರು ಇಟ್ಟರೆ ಅಲ್ಲೊಂದಿಲ್ಲೊಂದು ಹಗಳು ತೆಗೆದುಕೊಂಡು ಅನ್ನದ ಹಗಳನ್ನು ಕೆಡಿಸಲಾರ್ದಂಗೆ ಸೇವನೆ ಪ್ರಸಾದ ಮಾಡಿ ಕಾಲವನ್ನು ಕಳೆದಿದ್ರು. ಈ ಪ್ರಸಾದದೊಳಗೆ ಹೆಂಗದ ಅಂತ ತಿಳ್ಕೊಂಡು ಒಂದಿಷ್ಟು ಮಹಿಮೆಯನ್ನು ನಾನು ಆ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯನ್ನು ನಾವೆಲ್ಲ ಮೆಲ್ಲಕ್ಕೆ ಹಾಕೋಣ. ಇಲ್ಲಿ 7-8 ವರ್ಷಕ್ಕೆ ಬಾಲ್ಯದೊಳಗೆ ಮನೆಯನ್ನು ಬಿಡುತ್ತಾನೆ ಒಬ್ಬ ವ್ಯಕ್ತಿ. ಕೇವಲ 7-8 ವರ್ಷಕ್ಕೆ ಮನೆಯನ್ನು ಬಿಡುತ್ತದೆ ಮಗು. ಯಾಕೆ? ಗುರು ಬೇಕಾಗಿದೆ. ಗುರುವನ್ನ ಹರಸಿ, ಗುರುವನ್ನ ನೋಡಬೇಕು, ಗುರುವನ್ನ ಕಾಣಬೇಕು. 8 ವರ್ಷದೊಳಗೆ ನಮ್ಮ ಮಕ್ಕಳು ಮನೆ ಮಟ್ಟವನ್ನು ಬಿಡುತ್ತಾರೇನು? ತಂದೆ ತಾಯಿಯನ್ನು ಬಿಡುತ್ತಾರೇನು? ಬಂಧು ಬಳಗವನ್ನು ಬಿಡುತ್ತಾರೇನು? ನಮ್ಮ ಮಕ್ಕಳು ಸಾಧ್ಯವಿಲ್ಲದ ಮಾತು ಬಿಡುವುದಿಲ್ಲ. ಆದರೆ 8 ವರ್ಷಕ್ಕೆ ಮನೆ ಬಿಟ್ಟ ಮಗು ಮುಂದೆ ಸಂಚಾರವನ್ನು ಮಾಡುತ್ತಾ ಹೆಜ್ಜೆ ಆಗುತ್ತಾ ಮಗು ಎಲ್ಲಿಗೆ ಬರುತ್ತದೆ? ನಮ್ಮ ಗುಡುಗುಂಟ ಅಮರೇಶ್ವರ ಮಠಕ್ಕೆ, ಗಚ್ಚಿನ ಮಠಕ್ಕೆ ಆ ಮಗು ಬರುತ್ತದೆ. ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬಳಿ ಬರುತ್ತದೆ ಮಗು.
ಅವರ ಬಳಿ ಬಂದ ಬಳಿಕ ಎಲ್ಲ ಕಡೆ ಗುರುವನ್ನ ನೋಡಿದ್ರು ಗುರುಗಳು ಸಿಗಲಿಲ್ಲ. ಇವರೇ ನನಗ ಶ್ರೀ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರ ನನಗ ಗುರು ಆಗಲಿಕ್ಕೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅಂತ ತಿಳ್ಕೊಂಡು ಮಗು ಸಂತೋಷ ಪಟ್ಟಿತು. ಗುರುಗಳೇ, ನೀವೊಂದಿಷ್ಟು ನಮ್ಗೆ ಬೋಧನೆಯನ್ನ ಮಾಡಬೇಕಂತ ತಿಳ್ಕೊಂಡು ಗುರುವಿನ ಬಳಿ ನಮಸ್ಕಾರವನ್ನ ಮಾಡಿ ಮಗು ಕೇಳಿದಾಗ ಗುರುಗಳು ಬೋಧನೆಯ ಮಾತನ್ನು ಹೇಳ್ತಾರೆ. ನೀನು ನನ್ನ ಬಳಿ ಇರ್ತೀನಿ ಅಂತ ಹೇಳಿದ್ದೀಯಲ್ಲ, ಬಹಳ ಸಂತೋಷದ ವಿಚಾರ. ಆದರೆ ನೀನು ಒಂದು ಸೇವಾ ಮಾಡ್ಕೋತ ಇಲ್ಲಿ ಇರಬೇಕು. ಸೇವಾ ಮಾಡಬೇಕಂದಾಗ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೇಳ್ತಾರ, ನೀನು ಕುದುರೆ ಸಾಕಾಣಿಕೆ ಸೇವಾ ಮಾಡಬೇಕು. ಮಠದೊಳಗ ಕುದುರೆ ಸಾಕಾಣಿಕೆ ಸೇವಾ ಮಾಡಬೇಕಂತ ತಿಳ್ಕೊಂಡು ಗುರುಗಳು ಹೇಳ್ತಾರೆ. ಅವಾಗ ಆ ಮಗು ಏನು ಮಾಡುತ್ತದೆ, ಗುರುವಿನ ಮಾತನ್ನ ಮೀರಲಿಲ್ಲ. 8 ವರ್ಷದ ಮಗು ಕೇವಲ ಕುದುರೆ ಸಾಕಾಣಿಕೆ ಸೇವಾ ಕೆಲಸ ಮಾಡಬೇಕು ಅಂದಾಗ ಒಂದೇ ಮಾತಿಗೆ ಒಪ್ಪಿಕೊಳ್ಳುತ್ತದೆ. ಮಗು ಒಪ್ಪಿಕೊಂಡು ಗುರುವಿಗೆ ನಮಸ್ಕಾರವನ್ನ ಮಾಡ್ತಾನೆ. ಕುದುರೆ ಚಾಕ್ರಿಯನ್ನು ಮಾಡುತ್ತದೆ 8 ವರ್ಷದ ಮಗು. ಎಷ್ಟು ವರ್ಷಗಳ ಕಾಲ ಮಾಡುತ್ತಾನೆ ಅಂದರೆ, ಇದು ಹಿಂಗ ಸೇವಾ ಮಾಡುತ್ತಾ ಮಾಡುತ್ತಾ ಗುರುವಿನ ಕೃಪೆಗೆ ಪಾತ್ರನಾಗ್ತಾನೆ. ಗುರುವಿನ ಕೃಪೆಗೆ ಪಾತ್ರನಾದ ಬಳಿಕ ಎಂಥ ಒಂದು ಸೇವಾ ಮನೋಭಾವ ಈ ಮಗುವಿನ ಬಳಿ ಅದ ಅಂತ ತಿಳ್ಕೊಂಡು ಗಜದಂಡ ಮಹಾಸ್ವಾಮಿಗಳವರು ತಿಳ್ಕೊಳ್ತಾರೆ. ಹಿಂಗ ಸೇವಾ 8 ವರ್ಷ ಮಾಡುತ್ತಾರೆ ಈ ಮಗು ಅಂತಂದ್ರ 12 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾನ. ಕುದುರೆ ಸಾಕಾಣಿಕೆ ಸೇವೆಯನ್ನು ಮಾಡೋದು, ಮೇಯಿಸೋದು, ಮೇಯ್ತೊಳೆಯೋದು, ಕಾಲಾಗ ಸಗಣಿ ತೆಗೆಯೋದು, ಹಿಂಗ 12 ವರ್ಷಗಳ ಕಾಲ ಸೇವಾ ಮಾಡಿದಾಗ ಒಂದು ದಿನ ವಯಸ್ಸಿಗೆ ಬರ್ತಾನೆ. 20 ವರ್ಷ ಆಗ್ತದೆ. ಅಲ್ಲಿಗೆ ವಯಸ್ಸಿಗೆ ಬಂದಾಗ, ಯಪ್ಪ ಗುರುಗಳೇ, ಮುಂದೆ ನನಗೆ ಅಪ್ಪಣೆ ಕೊಡ್ರಿ ಅಂತ ತಿಳ್ಕೊಂಡು ಆ ಮಗು ನಮಸ್ಕಾರವನ್ನು ಮಾಡಿ ಕೇಳುತ್ತದೆ. ಅಪ್ಪಣೆ ಕೊಡ್ರಿ ಅಂದಾಗ ಗಜದಂಡ ಮಹಾಸ್ವಾಮಿಗಳವರು ಹೇಳ್ತಾರೆ, ಮುಂದೆ ನೀನು ಲಿಂಗಧಾರಣೆ, ಲಿಂಗ ದೀಕ್ಷೆ ಸಹಿತವಾಗಿ ಮಗು ಕೇಳುತ್ತದೆ. ಲಿಂಗ ದೀಕ್ಷೆಯನ್ನು ಮಾಡೋದಿಲ್ಲ. ನೀ ಹೇಳಿದ ಮಾತುಗಳೇ ವೇದ ವಾಕ್ಯಗಳಾಗ್ತವೆ. ನಿನ್ನ ಬಾಯಿಯೊಳಗೆ ಬಂದಿರತಕ್ಕಂಥ ಮಾತುಗಳೇ ಶಾಸ್ತ್ರವಾಗ್ತದೆ. ಚಿಂತೆ ಮಾಡಬೇಡ, ಇದು ನನ್ನ ಗುರುವಿನ ಆಶೀರ್ವಾದ. ಈ ಆಶೀರ್ವಾದದಿಂದ ಸಂಚಾರವನ್ನು ಮಾಡುತ್ತಾ ಹೋಗು ಅನ್ನುವಂಥ ಮಾತು ಸಣ್ಣ ಧ್ವನಿಯೊಳಗೆ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಊರು ಹೆಸರನ್ನು ಹೇಳುತ್ತಾರೆ. ಅದೇ ಹೆಸರನ್ನು ತನ್ನ ಕಿವಿಯೊಳಗ ಗುರು ಹೇಳಿದ ಹೆಸರನ್ನ ಕಿವಿಯೊಳಗ ಹಾಕಿಕೊಂಡು ಸಂಚಾರವನ್ನ ಮಾಡುತ್ತಾ ಆ ಮಗು 20 ವರ್ಷ ಯೌವನ ತಾರುಣ್ಯಕ್ಕೆ ಬಂದಾಗ ಸಂಚಾರವನ್ನ ಮಾಡುತ್ತಾ ಹೋಗ್ತಾನೆ. ಮುಂದೆ ಸಂಚಾರವನ್ನ ಮಾಡುತ್ತಾ ಮುಂದೆ ಹೋಗುವಂತ ಸಂದರ್ಭದೊಳಗ ಹಸಿವಾಗದೆ. ಹಸಿವು ಬಹಳ ಕೆಟ್ಟದ್ದು ಹಸಿವು ಅಂತಕ್ಕಂಥದ್ದು. 5 ದಿನಗಳಾಗಿತ್ತು, ಊಟ ಮಾಡಿರಲಿಲ್ಲ, ಭಾಳ ಹಸಿವಾಗಿತ್ತು. ಒಂದು ಮನೆ ಮುಂದೆ ನಿಂತು ಮನೆಯೊಳಗೆ ಏನಾದರೂ ಇದ್ರೆ ಒಂದಿಷ್ಟು ಊಟ ಕೊಡ್ರಿ ಅಂತ ತಿಳ್ಕೊಂಡು ಭಿಕ್ಷೆ ಬೇಡುತ್ತಾನೆ. ಊಟ ಕೊಡ್ರಿ ಅಂತ ತಿಳ್ಕೊಂಡು ಭಿಕ್ಷೆ ಬೇಡಿದೊಳಗೆ ಗಂಡ ಹೆಂಡತಿ ಇಬ್ಬರೇ ಮನೆಯೊಳಗೆ ಭಾಳ ಚಲೋ. ಗಂಡನ ಬಿಟ್ಟು ಹೆಂಡತಿ ಇರಲಿಲ್ಲ, ಹೆಂಡತಿ ಬಿಟ್ಟು ಗಂಡ ಇರಲಿಲ್ಲ. 1 ನಿಮಿಷ ಗಂಡ ಹೆಂಡತಿ ಬಿಟ್ಟಿರ್ತಿರ್ಲಿಲ್ಲ. ಅಷ್ಟು ಚಲೋ ಪ್ರೀತಿ. ಆದರೆ ಅಂಥ ಸಾವುಕಾರಕ್ಕೆ ಏನು ಜೀವನ ಅಲ್ಲ, ಬಡತನದ ಜೀವನ, ಗಂಡ ಹೆಂಡರ ಜೀವನ. ಈ ಬಡತನ ಜೀವನ ಇದ್ರೂ ಸಹಿತವಾಗಿ ಗಂಡನ ಮೇಲೆ ಪ್ರೀತಿ, ಹೆಂಡತಿ ಮೇಲೆ ಪ್ರೀತಿ ಒಂದಿಷ್ಟು ಕಡಿಮೆ ಇಲ್ಲ. ದುಡಿದು ಬರ್ತಿದ್ರು, ಚಂದ ಊಟ ಮಾಡ್ತಿದ್ರು, ಭಾಳ ಚಲೋ ಇದ್ರು. ಒಂದಿನ ಏನಾಗಿತ್ತು, ಇಲ್ಲಿ ಭಿಕ್ಷೆ ಬೇಡಲಿಕ್ಕೆ ಬಂದಾರ. ಮನೆಯೊಳಗೆ ಇರೋದು 3 ರೊಟ್ಟಿ ಅದ. ಮನೆಯೊಳಗಿರೋದು 3 ರೊಟ್ಟಿ ಅದ, ಒಂದಿಷ್ಟು ಪುಂಡೆ ಪಲ್ಯ ಅದ. ಇನ್ನೇನು ಭಿಕ್ಷಾಂದೇಹಿ ಊಟಕ್ಕೆ ಕೊಡ್ರಿ ಅಂತ ತಿಳ್ಕೊಂಡು ಇಲ್ಲಿ ಭಿಕ್ಷೆ ಬೇಡಲಿಕ್ಕೆ ನಿಂತ್ಕೊಂಡಾನೆ. ಮನೆಯೊಳಗ ಗಂಡ ಹಸಿವಾಗ್ಯದೆ, ಒಂದಿಷ್ಟು ಊಟಕ್ಕೆ ಕೊಡು ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳಿದಾಗ ಹೆಂಡತಿ ಏನು ಮಾಡುತ್ತಾಳೆ, ನನಗೆ 1 ರೊಟ್ಟಿ, ನಿನಗೆ 1 ರೊಟ್ಟಿ ಅಂತ ತಿಳ್ಕೊಂಡು ಪುಂಡೆ ಪಲ್ಯ ಹಚ್ಕೊಂಡು ಗಂಡಗ 1 ರೊಟ್ಟಿ ಕೊಟ್ಟಿದ್ಲು. ಇಲ್ಲಿ ಇನ್ನ 2 ರೊಟ್ಟಿ ಉಳಿದಿತ್ತು. ಭಿಕ್ಷಾಂದೇಹಿ ಅಂದಾಗ ಗಂಡ ಸಹಿತ ಊಟ ಮಾಡಲಿಲ್ಲ, ಹಂಗ ಕೈಯೊಳಗೆ ಹಿಡ್ಕೊಂಡು ಕೂತಿದ್ದ, ಊಟ ಮಾಡಲಿಲ್ಲ. ಈ ಭಿಕ್ಷಾಂದೇಹಿ ಒಂದಿಷ್ಟು ಪ್ರಸಾದ ಕೊಡ್ರಿ ಅನ್ನುವಂಥ ಮಾತೇನು ಕಿವಿಗೆ ಬಿದ್ದಿತ್ತಲ್ಲ, ಮೊದಲು ಆ ಮನೆ ಮುಂದೆ ಬಂದಿರತಕ್ಕಂಥ ಭಿಕ್ಷುಕರಿಗೆ ಒಂದಿಷ್ಟು ಪ್ರಸಾದ ಕೊಟ್ಟುವ. ಇರದ 3 ರೊಟ್ಟಿ ಅದ. ಹೆಂಡತಿ ಭಿಕ್ಷುಕರಿಗೆ ನೀಡಬೇಡ ಅನ್ನುವಂಥ ಪ್ರೇಮ ಆ ತಾಯಿದಲ್ಲ, ನೀಡಬೇಕು ಕರೆ. ಇರೋದು 3 ರೊಟ್ಟಿ ಅದ, ಮತ್ತಾಕ ನಾವಿಬ್ರು ಊಟ ಮಾಡೋಣ, ಮುಂದಕ್ಕೆ ನಡಿ ಅಂತೀವಲ್ಲ ನಾವಾಗ. ಹಂಗ ಆ ಹೆಣ್ಣು ಮಗಳಂತಾಳ, ಗಂಡ ಅಂತಾನ, ಎಷ್ಟು ಚಂದ ಹೇಳ್ತಾನ, 3 ರೊಟ್ಟಿ ಅದ,
ಒಂದು ರೊಟ್ಟಿ ಅವಾಗ ಕೊಡು, ನಿನಗೊಂದು ರೊಟ್ಟಿ ಇರಲಿ ನನಗೊಂದು ರೊಟ್ಟಿ ಇರಲಿ, ಇಬ್ಬರು ಸಾಕು. ಇವತ್ತೊಂದಿನ ಒಂದು ರೊಟ್ಟಿ ಕಡಿಮೆ ಊಟ ಮಾಡಿದ್ರೆ ನಮಗೇನು ತೊಂದರೆ ಆಗೋದಿಲ್ಲ. ಮನೆ ಮುಂದೆ ಬಂದಾನೆ, ಊಟ ಕೇಳಕತ್ತಾನೆ, ಒಂದಿಷ್ಟು ಇದ್ದದ್ರೊಳಗೆ ಹಂಚಿಕೊಂಡು ತಿನ್ನೋಣ ಅಂತ ತಿಳ್ಕೊಂಡು ಹೇಳಿದ. ಆಯ್ತು ಅಂತ ತಿಳ್ಕೊಂಡು ಹೆಂಡತಿ ಒಂದು ರೊಟ್ಟಿ ಪುಂಡೆ ಪಲ್ಯ ಸವರಿ ಕೊಡ್ತಾಳೆ ಭಿಕ್ಷುಕನಿಗೆ. ಆ ಒಂದು ರೊಟ್ಟಿ ಪುಂಡೆ ಪಲ್ಯವನ್ನು ಬಹಳ ಚಲೋ ಸ್ವೀಕಾರ ಮಾಡಿದ. ಯವ್ವಾ ನನಗೆ ಹೊಟ್ಟೆ ತುಂಬಿಲ್ಲವ್ವಾ, ಯವ್ವಾ ನನಗೆ ಹೊಟ್ಟೆ ತುಂಬಿಲ್ಲವ್ವ, ಇನ್ನೊಂದಿಟ್ಟಿದ್ರೆ ಕೊಡು ಅಂತ ಬೇಡಿದ. ಇರೋದೇನು ಉಳ್ದದ್ರಿ? ಗಂಡನ ಕೈಯೊಳಗೆ ಒಂದು ರೊಟ್ಟಿ ಉಳ್ದದೆ, ತಾನು ಉಣ್ತಕ್ಕಂಥ ಇನ್ನೊಂದು ರೊಟ್ಟಿ ಉಳ್ದದೆ. ಮನೆಗೆ ಬಂದು ಒಳಗೆ ಬಂದು ಅಂತಾಳ ಗಂಡಗ, ಭಿಕ್ಷುಕನಿಗಿನ್ನು ಹೊಟ್ಟೆ ತುಂಬಿಲ್ಲ ಅಂತ, ನನಗೊಂದು ನಿನಗೊಂದು ಅವಾಗೊಂದು ಅಂತ ನೀ ಹೇಳಿದ್ದಿ, ಇನ್ನೊಂದು ರೊಟ್ಟಿ ಕೇಳಕತ್ತೇನ, ಹೆಂಗೆ ಮಾಡೋದು ಅಂದ. ಗಂಡಂತಾನ, ಇಲ್ಲಿ ಒಂದದ, ನಾ ಇನ್ನೂ ಊಟ ಮಾಡಿಲ್ಲ, ನನಗೆ ಅರ್ಧ ಇರಲಿ ನಿನಗೆ ಅರ್ಧ ಇರಲಿ, ಆ ಭಿಕ್ಷುಕನಿಗೆ ಮೊದಲು ಹೋಗಿ ಒಂದಿಷ್ಟು ಕೊಟ್ಟು ಬಾ ಅಂದಾಗ ಮತ್ತ ಪುಂಡೆಪಲ್ಲಿನ ಸ್ವಲ್ಪ ಇತ್ತಲ್ಲ, ಅದು ಸ್ವಲ್ಪ ಅದ ಪುಂಡೆಪಲ್ಲಿ, ಅದು ಮತ್ತೊಂದು ಸ್ವಲ್ಪ ಪುಂಡೆಪಲ್ಲಿ ಹಚ್ತಾಳೆ, ಹಿಂಗೆ ಸವರಿ ಕೊಡ್ತಾಳೆ. ಗಂಡನ ಕೈಯೊಳಗಿರ್ತಕ್ಕಂಥದ್ದು ತಗೊಂಡು ಕೊಟ್ಲು. ಒಂದೇ ರೊಟ್ಟಿ ಉಳಿತು, ತಗೊಂಬಂದು ಕೊಟ್ಟ ಬಳಿಕ ಅದನ್ನೂ ಸ್ವೀಕಾರ ಮಾಡುತ್ತಾನೆ. ಪರೀಕ್ಷೆ ಕಾಲ ಅಂತ ಕರೀತಾರೆ ಇದಕ್ಕೆ. ಮತ್ತಂತಾನೆ, ಯವ್ವಾ ಹೊಟ್ಟೆ ತುಂಬಿಲ್ಲವ್ವ, ಭಾಳ ಹಸಿವಾಗಿತ್ತವ, ಹೊಟ್ಟೆ ತುಂಬಿಲ್ಲ, ಇನ್ನೊಂದಿಷ್ಟು ಮನೆಯೊಳಗಿದ್ರೆ ಒಂದಿಟ್ಟು ಪ್ರಸಾದ ಕೊಡಿಯವಾ ಅಂತ ಕೇಳಿದಾಗ ಹೆಂಡತಿ ಕೊಟ್ಟಿದ್ದಳು, ತಗೊಂಡು ಹೋಗಬೇಕಾಗಿತ್ತು, ಭಿಕ್ಷುಕರು ಹೋಗಲಿಲ್ಲ. ಸಿಟ್ಟು ಬರ್ಲಾಕತ್ತದೊಳಗೆ ಮತ್ತೆ ಗಂಡನ ಮುಂದೆ ಬರ್ತಾಳ. ಮತ್ತೆ ಗಂಡ ಹೇಳ್ತಾಳ, 2 ರೊಟ್ಟಿ ಕೊಟ್ಟೀನಿ, ಮತ್ತೆ ಇನ್ನೊಂದು ರೊಟ್ಟಿ ಕೇಳಕತ್ತಾನ ಭಿಕ್ಷುಕ, ನಾವು ಉಪವಾಸ ಮಲಗಬೇಕಾಕತ್ತೆ ಇವತ್ತು. ಗಂಡಗಂದಾಗ ಗಂಡಂತಾನ, ಒಂದಿನ ಉಪವಾಸ ಮಲಗಿದ್ರೆ ಏನಾಗೋಲ್ಲ, ದಿನ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚಂದ ಮಲಗುತ್ತೇವಿ. ಭಿಕ್ಷುಕ ಮನೆ ಮುಂದೆ ಬಂದು ನಿಂತಾನ, ಇದೊಂದು ರೊಟ್ಟಿ ಅದಲ್ಲ, ಇದನ್ನೇ ಕೊಡು. ಪಲ್ಲಿಲ್ಲ, ಪುಂಡೆ ಪಲ್ಯ ಕಾಲ ಆಯ್ತು ಅಂತಾಳೆ ಹೆಂಡತಿ. ಕೊಡಬ್ಯಾಡ್ದಂತಲ್ಲ ಹೆಂಡತಿ ಗುಣ, ಇರೋದು 3 ರೊಟ್ಟಿ ಅದ, ನನ್ನ ಗಂಡ ಉಪವಾಸ ಮಲಗುತ್ತಾನ. ಪ್ರೇಮ ಅಂಕುರ ಅಂತಕ್ಕಂಥದ್ದು ಭಾಳ ದೊಡ್ಡದು. ನಾನು ಉಪವಾಸ ಮಲಗಬಹುದು, ನನ್ನ ಗಂಡನನ್ನ ಉಪವಾಸ ಮಲಗಿಸಬಾರದು ಅಂತ ತಿಳಿದಾಳ ಹೆಣ್ಣು ಮಗಳು. ಪ್ರೀತಿಯಿಂದ ಹೇಳಿದಾಗ ಸಿಟ್ಟು ಒಳಗೆ ಬಂದದ. ಗಂಡನ ಉಣ್ಲಾರ್ದದಕ್ಕೆ ಹುಂಚೆಕಾರ ಚಟ್ನಿ ಹಚ್ಚಿಕೊಡು ಅಂತ ಗಂಡ ಹೇಳಿದಾಗ ಇದ್ದದ್ದು ಸ್ವಲ್ಪ ಹುಂಚೆ ಚಟ್ನಿ ತಗೊಂತಾಳ. ಆ ರೊಟ್ಟಿ ತುಂಬ ಎಲ್ಲ ಸವರಿ ಮತ್ತು ಆ ಭಿಕ್ಷುಕರಿಗೆ ಬಂದು ಕೊಡ್ತಾಳ. ಆ ಭಿಕ್ಷುಕರು ಚಂದ ಊಟ ಮಾಡ್ತಾರೆ, ಹುಂಚೆಕಾರ ರೊಟ್ಟಿ ಊಟ ಮಾಡ್ತಾರೆ. ರೊಟ್ಟಿ ಊಟ ಮಾಡಿದ ಬಳಿಕ, ಯವ್ವಾ ಒಂದು ಗ್ಲಾಸ್ ನೀರು ಕೊಡವ್ವಾ, ಯವ್ವಾ ಒಂದು ಗ್ಲಾಸ್ ನೀರು ಕೊಡೊಂದಾಗ ಮನೆಯೊಳಗಿಂದ ನೀರು ತೆಗೆದುಕೊಂಡು ಬರ್ತಾಳ. ನೀರು ತೆಗೆದುಕೊಂಡು ಬಂದು ಕೊಡ್ತಾಳ. ನೀರು ಕುಡಿತಾರೆ ಭಿಕ್ಷುಕರು. ನೀರು ಕುಡಿದ ಬಳಿಕ ಸಂತೋಷದಿಂದ ಹೇಳ್ತಾರೆ, ಎಂಥ ಮಾತುಗಳನ್ನು ಹೇಳ್ತಾರೆ. ಯವ್ವಾ ಹಸಿವಿನ ದಾಹ ಬಹಳ ಆಗಿತ್ತು, ಹಸಿವಿನ ಸಂಕಟವನ್ನ ತಡಿಲಿಕ್ಕೆ ಆಗುತ್ತಿರಲಿಲ್ಲ. ಯವ್ವಾ ಹೊಟ್ಟೆ ತುಂಬಿಸಿದೆ ನನ್ನವ್ವ. ಮಕ್ಕಳಿಗೆ ಮುದ್ದು ಮಾಡಿ ಹೆಂಗ ಪ್ರೀತಿಯಿಂದ ಊಟ ಮಾಡಿಸ್ತಾರಲ್ಲ, ಹಂಗ ಹೊಟ್ಟೆ ತುಂಬ ಉಣಿಸಿದೆವ್ವ, ಭಾಳ ಸಂತೋಷ ಆಯ್ತು ನನಗ, ನಿನಗೇನು ಬೇಕು ವರ ಕೇಳು ಯವ್ವ ಅಂತಾಳೆ ಹೆಣ್ಣುಮಗಳು. ಮನೆಯೊಳಗೆ ನಗುವಿನ ಲೋಕದ ಆರಂಭದೊಳಗೆ ಹೇಳಿದ್ದೆ ನಾನು. ಯಾಕೆ ಹೇಳ್ತೀರಿ ಅಂದರೆ, ಮನೆಯೊಳಗೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಮಮಕಾರ ಇರಬೇಕು, ಕಾರುಣ್ಯ ಇರಬೇಕು, ಬಂಧುತ್ವ ಇರಬೇಕು. ಭಾಳ ಚಲೋ ಗಂಡ ಹೆಂಡರ ಜೀವನ ಅದ. ನಮ್ಮ ಮನೆಗೆ ಒಳ್ಳೇದಾಗಲಿ, ನನಗೆ ಯಾವ ವರ ಬೇಡ ಅಂತ ಹೆಣ್ಣು ಮಗಳಂತಾಳ. ನಮ್ಮ ಮನೆಗೆ ಒಳ್ಳೇದಾಗಲಿ ಅನ್ನುವಂಥ ಒಂದು ಭಾವ, ಒಟ್ಟ ಯಾವ ವರ ಬೇಡ ಅಂತ ತಿಳ್ಕೊಂಡು ಈ ಹೆಣ್ಣು ಮಗಳು ಹೇಳಿದ್ರು ಸಹಿತವಾಗಿ, ಯವ್ವ ನನಗೆ ಭಾಳ ಸಂತೋಷ ಆಗ್ಯದ, ಈ ಹೊಟ್ಟೆ ತುಂಬ ಪ್ರಸಾದ ಉಣಿಸಿದವ, ನಾ ವರ ಕೊಡ್ತೀನಿ, ನಾನು ವರ ಕೊಡ್ತೀನಿ ಅಂತಾರೆ ಮನೆ ಮುಂದಿರ್ತಕ್ಕಂಥವ್ರು. ಭಿಕ್ಷುಕರು ಅಂದಾಗ ಅವ್ರಂತಾರಪ್ಪ ಆಗ್ಲಿ ಅಂತ ತಿಳ್ಕೊಂಡು ಸುಮ್ಮ ಹಾಕ್ತಾಳೆ ಹೆಣ್ಣುಮಗಳು. ಯವ್ವ ಇಟ್ಟು ಚಲೋ ನನಗೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸಿದೆಯಲ್ಲವ, ಅದಕ್ಕೆ ಈ ಮನೆತನಕ 7 ತಲೆಮಾರುಗಳು ಕುಳು ತುಂಡರು ಸಹಿತವಾಗಿ ಬಡತನ ಬರದೇ ಇರಲಿ ಅಂತ ತಿಳ್ಕೊಂಡು ಹಿಂಗೆ ಕೈ ಎತ್ತಿ ಆಶೀರ್ವಾದವನ್ನ ಮಾಡ್ತಾರೆ. ಆಶೀರ್ವಾದವನ್ನ ಮಾಡಿ ಮುಂದೆ ಸಂತರ ಸಂಚಾರವನ್ನ ಮಾಡೋದಕ್ಕೆ ಹೋಗ್ತಾರೆ. ಭಗವಂತ ಸಂಪತ್ತು ಕೊಟ್ಟಾಗ ಅಹಂಕಾರ ಬರಕೂಡುದು ಬಂಧುಗಳೇ. ಯಾಕೆ ಹೇಳ್ತೀನಿ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅನ್ನುವ ಹಾಗೆ. ಭಗವಂತ ಸಂಪತ್ತು ಸುಮ್ಮನೆ ಕೊಡಂಗಿಲ್ಲ ನಮಗೆಲ್ಲ.
ಸಂಪತ್ತು ಯಾಕೆ ಕೊಡ್ತಾನಂದ್ರೆ ಒಳ್ಳೊಳ್ಳೆಯ ಧರ್ಮದ ಕಾರ್ಯಕ್ರಮಗಳು ಇಲ್ಲಿ ನಡೆದಿರ್ತದೆ. ಹಂಗೆ ಇಲ್ಲಿ ಮೈಲೇಶ್ವರ ಗ್ರಾಮದೊಳಗೆ ಧರ್ಮದ ಕಾರ್ಯಕ್ರಮ ನಡೆದದ. ಇದು ಒಂದು ಮನೆಯ ಕಾರ್ಯಕ್ರಮ ಅಲ್ಲ, ಒಂದು ಇಡೀ ಊರಿನ ಹಿರಿಮೆಯ ಕಾರ್ಯಕ್ರಮ, ಇಡೀ ಊರಿನ ಗರಿಮೆಯ ಕಾರ್ಯಕ್ರಮ. ಈ ಊರಿನ ಹಿರಿಮೆಯನ್ನ ಹೆಚ್ಚಿಸುವುದಕ್ಕಾಗಿ ಎಲ್ಲರೂ ತಮಗೆಟ್ಟು ಭಕ್ತಿಯುತರಾಗಿ ಕಾಣಿಕೆ ಸಲ್ಲಿಸಬೇಕಂತ ಮನಸ್ಸು ಬರ್ತಾರೆ. ಅಟ್ಟಟ್ಟ ಕಾಣಿಕೆಯನ್ನು ಕೊಡ್ರಿ. ಶರಣ ಬಸವೇಶ್ವರರು ಮತ್ತು ನಿಮ್ಮೂರಿನ ಅಧಿದೇವನಾಗಿರ್ತಕ್ಕಂಥ ಬಸವೇಶ್ವರ ನಿಮ್ಮ ಮನೆತನಕ ಸಂಪತ್ವೃದ್ಧಿಯನ್ನು ಕೊಡ್ತಾನೆ. ಇದು ಸತ್ಯವಾದ ಮಾತು. ಇದು ಶರಣ ಬಸವೇಶ ಗುರುವಿನ ಬಳಿ ಗುರುವಿನ ಹೇಳಿದ ವಾಣಿಗಳನ್ನ ಕೇಳದೇ ಇದ್ರೆ ಇದೆಲ್ಲ ಪುರಾಣನೂ ಆಗುತ್ತಿರಲಿಲ್ಲ, ಯಾವುದೇ ಲೀಲೆಗಳು ನಡೀತಿರ್ಲಿಲ್ಲ. ಕಾರಣ ಕಲಿಕೇರಿಯ ಮರಣಾರಾಧ್ಯರ ಆಶೀರ್ವಾದದ ಬಲದಿಂದ. ಇಲ್ಲಿ 7 ತಲೆಮಾರುಗಳು ಕುಳಿತುಂಡರೂ ಸಹಿತವಾಗಿ ಮನೆತನಕ ಬಡತನ ಬರದೇ ಇರಲಿ ಅಂತ ತಿಳ್ಕೊಂಡು ಈ ಭಿಕ್ಷುಕರು ಆಶೀರ್ವಾದವನ್ನ ಮಾಡಿದ್ರು. ಆಶೀರ್ವಾದ ಆಯ್ತು. ಯಾವಾಗ ಆಶೀರ್ವಾದ ಆಯ್ತು ಗುರುವಿನ ಕೃಪೆಯಿಂದ, 1 ವರ್ಷ ಒಪ್ಪತ್ತು ಕಳೆದಿತ್ತು. ಕೋಟ್ಯಾಧೀಶ್ವರರಾಗ್ತಾರೆ, ಅಗರ್ಭ ಶ್ರೀಮಂತರಾಗ್ತಾರೆ. ಇದು ಯಾವ ಊರು ಅಂದ್ರೆ ದೊಡ್ಡವಾಡದೊಳಗಿದು. ದೊಡ್ಡವಾಡದೊಳಗ ಇರತಕ್ಕಂಥ ಘಟನೆ ಇದು, ನೈಜ ಘಟನೆ. ದೊಡ್ಡ ಅಗರ್ಭ ಶ್ರೀಮಂತರಾದ್ರು. ಯಾವಾಗ ದೊಡ್ಡ ಆಗರ್ಭ ಶ್ರೀಮಂತರ ಆದ್ರ ಕರೆ ಹಿಂದಿಂದ ಮರತ್ತಿಲ್ಲ. ಮರತಾಳ ಏನು ಹೆಣ್ಣೆ ಮಗಳು? ಹಿಂದ ಬಡತನ ಇತ್ತಲ್ಲ, ಮರತ್ತಿಲ್ಲ. ಯಾರು ಬಡವರು ಬರ್ತಿದ್ರಲ್ಲ ಒಂದಿಷ್ಟು ಪ್ರಸಾದ ಮಾಡ್ರಿ, ಸಂತೋಷದಿಂದ ಇರಿ ಅಂತ ತಿಳ್ಕೊಂಡು ಅವ್ರಿಗೆ ಒಂದಿಷ್ಟು ಪ್ರಸಾದ ಮಾಡೋದು, ಮನೆಗಳಿಗೆ ಕಳಿಸೋದು. ಎಲ್ಲಿ ಏನಾದರೂ ನಡೆದಿತ್ತಂದ್ರೆ ದಾನ ಧರ್ಮವನ್ನು ಮಾಡೋದು. ಹಿಂಗೆ ಕಾಲ ಕಳೆದ್ರು. ಒಂದು 2-3 ವರ್ಷದೊಳಗೆ ಆ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾರ ಅಂದ್ರ ಈ ತಾಯಿ ಸೇವಾ ಇರ್ತಾರಂತ ಇಡೀ ಊರುಗಳಿಗೆ ಸುತ್ತಮುತ್ತ ಹಳ್ಳಿಗೆ ಹೆಸರುವಾಸಿ ಆಗ್ತಾಳೆ ಹೆಣ್ಣು ಮಗಳು. ಆ ಕುಟುಂಬವೇ ಹೆಸರುವಾಸಿ ಆಗ್ತಾರೆ. ಯಾವಾಗ ಎಲ್ಲರಿಗೆ ಹೆಸರುವಾಸಿ ಆದರೂ ಆ ಕುಟುಂಬದವರು ಆದ್ರೆ ಎಷ್ಟು ಗರ್ವಿಲ್ಲ, ಅಹಂಕಾರ ಇಲ್ಲ, ಪ್ರೀತಿಯದ ವಾತ್ಸಲ್ಯದ. ಒಂದ್ಸಾರಿ ವಿಚಾರ ಮಾಡ್ತಾಳೆ, ಭಗವಂತ ಇಟ್ಟು ಸಂಪತ್ತು ಕೊಟ್ಟಾನ ನಮಗ, ಭಗವಂತ ಇಟ್ಟು ಸಂಪತ್ತು ಕೊಟ್ಟಾನ, ನಮ್ಮಷ್ಟಕ್ಕೆ ನಾವು ಓಡಾಡೋದು ಅಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಜನಗಳಿಗೆ ದೇವರ ದರ್ಶನವನ್ನ ಮಾಡೋಣ, ಪುಣ್ಯ ಕ್ಷೇತ್ರಗಳಿಗೆ ಹೋಗೋಣ ಅಂತ ತಿಳ್ಕೊಂಡು ಊರೊಳಗೆ ಲಾರಿ ಮುಗಿಸ್ತಾಳ್ರಿ. ತಾಯಂದ್ರ ಬಳಗ ತನ್ನೇನು ಗೆಳತಿಯರು ಇದ್ರಲ್ಲ ಎಲ್ಲಾ ಗೆಳತಿಯರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಲಾರಿ ಗಟ್ಟಲೆ ಮುಗಿಸ್ತಾಳ. ಲಾರಿ ತುಂಬುತ್ತದೆ. 2 ಲಾರಿ ಜನಗಳನ್ನ ಕರ್ಕೊಂಡು ಹೋಗ್ತಾಳ. ಆ 2 ಲಾರಿ ಖರ್ಚು ಬರ ಈ ಹೆಣ್ಣು ಮಗಳು ವಹಿಸ್ಕೊಳ್ತಾಳೆ. ಎಲ್ಲರನ್ನ ಕರ್ಕೊಂಡು ಹೋಗ್ತಾಳೆ. ಸುಂದರವಾಗಿರ್ತಕ್ಕಂಥ ಮಟ್ಟಕ್ಕೆ ಹೋಗಿರುವಂತ ಸಂದರ್ಭದೊಳಗೆ ಇಲ್ಲಿ ಏನಾಗ್ತಾರೆ ಅಂದ್ರೆ ಜನಗಳು ಕುಳಿತುಕೊಳ್ತಾರೆ ಅಂದ್ರೆ ಗಾಡಿಯೊಳಗ ಒಳ್ಳೆಯವ್ರ ವಿಚಾರಗಳನ್ನ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಜನಗಳು. ಯವ್ವ ಎಂದು ಬಹಳ ಬಡತನಿತ್ತು ಹೆಣ್ಣುಮಗಳಿಗೆ, ನಮ್ಮ ಜೊತೆ ಕೆಲಸಕ್ಕೆ ಬರುತ್ತಿದ್ರು. ಅಂಥದ್ದು ಇವತ್ತು ಭಗವಂತ ಇಷ್ಟು ಸಂಪತ್ತು ಕೊಟ್ಟಾನಂದ್ರೆ ಎಲ್ಲರನ್ನ ಸಂತೋಷದಿಂದ ಪುಣ್ಯಕ್ಷೇತ್ರಗಳಿಗೆ ಮಠಮಾನ್ಯಗಳಿಗೆ ಕರೆದುಕೊಂಡು ಹೋಗ್ತಾಳೆ. ಈ ತಾಯಿಗೆ ಒಳ್ಳೆಯದಾಗಲಂತ ತಿಳ್ಕೊಂಡು ಇಡೀ ಲಾರಿ ಜನ ಹರಿಸ್ತಾರೆ, ಸಂತೋಷದ ಮಾತುಗಳನ್ನು ಹೇಳುತ್ತಾರೆ. ಇಲ್ಲೇ ಮಠಕ್ಕೆ ಬಂದು ಎಳ್ಕೊತಾರೆ. ಲಾರಿಯಿಂದ ಮಠಕ್ಕೆ ಬಂದು ಇಳ್ಕೋತಾರೆ. ಇಳಿದುಕೊಳ್ಳುವಂಥ ಸಂದರ್ಭದೊಳಗೆ ಎಲ್ಲರ ಮಠದೊಳಗೆ ದೇವರ ದರ್ಶನಕ್ಕೆ ಹೋಗುವಂಥ ಸಂದರ್ಭದೊಳಗೆ ಕಾಲು ತೊಳ್ಕೊಂಡು ಹೋಗ್ತೀವಲ್ಲ ನಾವೆಲ್ಲ, ಹಂಗೆ ಈ ಹೆಣ್ಣು ಮಗಳು ಕಾಲು ತೊಳಿಲಾಕತ್ತಿದ್ಳು. ಆಶ್ರಮದೊಳಗೆ ಮಠದೊಳಗೆ ಸ್ವಾಮಿಗಳು ಮಠದೊಳಗೆ ಇದ್ರು. ಅಲ್ಲಿ ಸೇವಾ ಮಾಡುವಂಥ ಮರಿಗೆ ಹೇಳ್ತಾರೆ ಸ್ವಾಮಿಗಳು, ಅಲ್ಲಿ ಅವ್ವ ನನ್ನವ್ವ ಕಾಲು ತೊಳಿಲಾಕತ್ತಾಳ, ಆ ಅವ್ವ ನನ್ನವ್ವನ್ನ ಕರೆದುಕೊಂಡು ಬಾ ಅಂತ ತಿಳ್ಕೊಂಡು ಸ್ವಾಮಿಗಳು ಹೇಳ್ತಾರೆ. ಯಾರನ್ನು ಒಂದು ದಿನವೂ ಸಹಿತವಾಗಿ ಅಟ್ಟು ಸರಳವಾಗಿ ಕರೆದಿಲ್ಲ. ಅವ್ವ ನನ್ನವ್ವ ಅಲ್ಲಿ ಕಾಲು ತೊಳಿಲಾಕತ್ತಾಳ, ನನ್ನವ್ವನ ಕರ್ಕೊಂಡು ಬಾ ನನ್ನ ವಾಜಿನ ಅಂತ ತಿಳ್ಕೊಂಡು ಹೇಳಿದಾಗ ಆ ಕಾಲು ತೊಳೆಯುವಂಥ ಹೆಣ್ಣು ಮಗಳ ಬಳಿ ಬರ್ತಾರೆ. ಸೇವಾ ಮಾಡುವಂಥ ಸೇವಕ ಬಂದ, ಅಮ್ಮ ಎಂಥ ಪುಣ್ಯವಂತರಮ್ಮ ನೀವು, ಯಾರನ್ನೂ ಅಟ್ಟು ಸರಳತೆಯಿಂದ ಕರೆದಿಲ್ಲ, ಅವ್ವ ನನ್ನವ್ವ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಪೂಜ್ಯರು ಸ್ವಾಮಿಗಳವರು ಹೇಳಿದ್ದಾರೆ ಅಂದಾಗ ಆಶ್ಚರ್ಯ ಆಗ್ತದೆ ಹೆಣ್ಣು ಮಗಳಿಗೆ. ಯಾಕೆ ಆಶ್ಚರ್ಯ ಆಯಿತು? ಒಂದು ದಿನವೂ ಸಹಿತವಾಗಿ ಮಠಕ್ಕೆ ಬಂದಿಲ್ಲ, ಗುರುಗಳನ್ನ ಒಮ್ಮೆಯಾದರೂ ನೋಡಿಲ್ಲ, ಯಾರು ಅನ್ನುವುದು ಗುರುತಿಲ್ಲ. ಏಕಾಏಕಿಯಾಗಿ ನನ್ನನ್ನ ಕರಿಲಾಕತ್ತಾರಂದಾಗ ಆಶ್ಚರ್ಯ ಆಯಿತು. ಗಂಡನ ಮುಖವನ್ನ ಹಿಂಗ ನೋಡ್ತಾಳ ಹೆಣ್ಣು ಮಗಳು. ಯಾವಾಗ ಗಂಡನ ಮುಖವನ್ನ ಹಿಂಗ ನೋಡಿದಾಗ ಗಂಡಂತಾನ, ಪುಣ್ಯ ಮಾಡಿದ್ದಿ ಹೇಳಿ,
ಇಂಥ ಮಟ್ಟಕ್ಕೆ ಬಂದಾಗ ಪೂಜ್ಯರು ನಿನ್ನನ್ನು ಕರಿತಾ ಇದ್ದಾರಂದ ಬಳಿಕ ನೀ ಪುಣ್ಯವಂತೆ, ಗುರುಗಳ ಬಳಿ ನೀ ಹೋಗು ಅಂತ ತಿಳ್ಕೊಂಡು ಗಂಡ ಹೇಳಿದಾಗ ಹೆಜ್ಜೆ ಮುಂದೆ ಹಾಕ್ತಾಳೆ. ಆ ಪೂಜ್ಯರ ಬಳಿ ಹೆಣ್ಣು ಮಗಳು ಹೋಗ್ತಾಳ. ಪೂಜ್ಯರ ಬಳಿ ಹೋದಾಗ ಆ ಸ್ವಾಮಿಗಳು ಹಿಂಗೆ ಹೋಗೋದ್ರೊಳಗೆ ಹೆಣ್ಣು ಮಗಳ ಹಿಂಗೆ ಕೈ ಹಿಡ್ಕೊಂತಾರೆ, ಎರಡು ಕೈಗಳನ್ನು ಹಿಂಗೆ ಕೈ ಹಿಡ್ಕೊಂಡು, ಯವ್ವ ಈ ಕೈಗಳು ಎಂಥ ಕೈಗಳವ್ವ, ಪುಣ್ಯದ ಕೈಗಳು ಇವು ಪುಣ್ಯದ ಕೈಗಳಂದಾಗ ಹೆಣ್ಣು ಮಗಳಿಗೆ ಗುರುತು ಸಿಗುತ್ತಿಲ್ಲ, ಏನೂ ಗೊತ್ತಿಲ್ಲ. ಇಲ್ಲಿ ಏನಾಗಿತ್ತು, ಯಪ್ಪ ಯಾರು ನೀವು, ನನಗೇನೂ ಗೊತ್ತಾಗ್ತಿಲ್ಲ, ನಿಮ್ಮ ಪರಿಚಯವಿಲ್ಲ, ನನಗೇನೂ ಗೊತ್ತಿಲ್ಲಪ್ಪ, ನನ್ನ ಪರಿಚಯ ಇದ್ದವರಂತೆ ನನ್ನ ಜೊತೆಯೊಳಗ ನೀವು ಮಾತನಾಡ್ಲಕತ್ತೀರಲ್ಲಪ್ಪ, ಯಾರು ಯಪ್ಪ ನೀವು ಹೇಳು ಅಂತ ಕೇಳಿದಾಗ, ಯವ್ವ ನನ್ನವ್ವ ನೀವು, ಎತ್ತವ್ವ ಅಮ್ಮ ನನ್ನ ತಾಯಿ ಅಂತ ತಿಳ್ಕೊಂಡು ಹೇಳಿದಾಗ, ಯವ್ವ ಅಂದು ಮನೆಯೊಳಗ ಪುಂಡೆಪಲ್ಲಿ ರೊಟ್ಟಿ ಹೊಟ್ಟಿ ತುಂಬುಣಿಸಿ ಹುಂಚಾಕಾರ ರೊಟ್ಟಿ ಕೊಟ್ಟು ಸಣ್ಣ ಮಕ್ಕಳಿಗೆ ಕೊಟ್ಟಂಗ ಊಟಕ್ಕೆ ಕೊಟ್ಟಿದ್ದೆಲ್ಲವ್ವ ನನ್ನವ್ವ ಅಂತಾರೆ ಸ್ವಾಮಿಗಳು. ನನ್ನವ್ವ ಅಂದಾಗ ಮತ್ತೊಂದು ಮಾತಂತಾಳೆ ಹೆಣ್ಣುಮಗಳು, ನೆನಪಾತು. ಪುಂಡೆ ಪಲ್ಯ ರೊಟ್ಟಿ ಉಂಚಟ್ನಿ ಅಂದಾಗ ಹೆಣ್ಣು ಮಗಳಿಗೆ ನೆನಪಾಗ್ತದೆ. ಎಷ್ಟು ಸಂತೋಷದಿಂದ ಹೆಣ್ಣು ಮಗಳು ಹೇಳ್ತಾಳೆ, ಆನಂದ ಬಾಷ್ಪಗಳು ಬರುತ್ತದೆ ಹೆಣ್ಣು ಮಗಳಿಗೆ. ಯಪ್ಪ ಅಂದು ನಾನು ಏನು ಕೊಟ್ಟಿದ್ದೆಯಪ್ಪ ನಿನಗ, ಒಣ ರೊಟ್ಟಿ, ಒಂದಿಷ್ಟು ಪುಂಡೆ ಪಲ್ಯ, ಒಂದಿಷ್ಟು ಉಂಚಟ್ನಿ ಸವರಿ ಕೊಟ್ಟಿದ್ದೆ ನನ್ನಪ್ಪ, ಇಟ್ಟು ಬಿಟ್ಟರೆ ನಾನು ನಿನಗೇನು ಕೊಟ್ಟಿಲ್ಲಪ್ಪ. ಏನು ಪ್ರಿ ನನಗೆ ಬಿಸಿ ಅಡಿಗೆ ಕೊಟ್ಟಿನಪ್ಪ, ನಾನು ಅಂದು 2 ರೊಟ್ಟಿ ಕೊಟ್ಟಿರೋದು, ಚಟ್ನಿ ಕೊಟ್ಟಿರೋದು, ಇಷ್ಟು ವರ್ಷಗಳ ಕಾಲ ನೆನಪಿಟ್ಟಿಯಲ್ಲಪ್ಪ ನನ್ನಪ್ಪ, ನೀ ಕೊಟ್ಟಿಯಲ್ಲಪ್ಪ ನನಗೆ ಆಶೀರ್ವಾದ, ನೀ ಕೊಟ್ಟಿದ್ದು ಸಣ್ಣದಲ್ಲಪ್ಪ, ಸಿರಿ ಸಂಪತ್ತಿನಿಂದ ನನ್ನ ಮನೆ ತುಂಬಿಕೊಂಡಾದ ನನ್ನಪ್ಪ ಅಂತ ತಿಳ್ಕೊಂಡು ಶರಣಾಗತಳಾಗಿ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾಳೆ. ಆ ಮಹಾತ್ಮರು ಬೇರೆ ಯಾರು ಅಲ್ಲ, ಹುಬ್ಬಳ್ಳಿಯ ಸಿದ್ಧಾರೂಢ ಶಿವಯೋಗಿಗಳು ಮಹಾತ್ಮರವರು. ಸಾಮಾನ್ಯರೇ, ಹುಬ್ಬಳ್ಳಿಯ ಸಿದ್ಧಾರೂಢರು ಸಾಮಾನ್ಯವಾದವರಲ್ಲ. ಏನು ಹೇಳ್ತಿದ್ರು, ಹೇಳಿದ ಮಾತುಗಳು ಸತ್ಯ ಆಗ್ತಿತ್ತು. ಅದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಪ್ರಸಾದದೊಳಗೆ ಅಂಥ ಒಂದು ಶಕ್ತಿ ಅದ. ಯಾರು ಹಸಿವು ಅಂತ ಬರ್ತಾರ ಅವರನ್ನು ಹಾಗೆ ಕಳಿಸಬೇಡ್ರಿ. ನಿಮಗೆ ಎಷ್ಟು ಅನುಕೂಲ ಆಗ್ತದೆ ಮನೆಯೊಳಗೆ ಇದ್ದದ್ರೊಳಗೆ ಒಂದಿಷ್ಟು ಪ್ರಸಾದ ಮಾಡಿಸ್ರಿ. ಆ ಪ್ರಸಾದದಿಂದ ಮನೆಯೊಳಗೆ ಸಂತೋಷದಿಂದ ಹಾರಿಸ್ತಾರಲ್ಲ, ಆ ಮನೆಗೆ ಸಂಪತ್ತು ಬರುತ್ತದೆ. ಏನು ಮನೆಯೊಳಗೆ ಇದ್ದದ್ದು ಒಂದಿಷ್ಟು ಒಂದು ತುತ್ತು ಪ್ರಸಾದ ಕೊಡ್ರಿ, ಮನೆಯೊಳಗೆ ಏನಿರ್ತಾರ ಮುಂದಕ್ಕೆ ಹೋಗ್ರಿ ಅಂತ ಯಾವತ್ತೂ ಹೇಳ್ಬೇಡ್ರಿ. ಮನೆಯೊಳಗೆ ಇದ್ದದ್ದು ಏನಿರ್ತಾರ ಅದನ್ನೇ ಸಂತೋಷದಿಂದ ಒಂದಿಷ್ಟು ಅನುಕೂಲ ಆದ್ರೆ ಮನೆಯೊಳಗೆ ಕುಂದಿರಿಸಿ ಊಟ ಮಾಡಿಸ್ರಿ. ಇಲ್ಲ ಅಂತಂದ್ರೆ ನಿಮಗೆ ಹೆಂಗೆ ಅನುಕೂಲ ಆಗ್ತಾರ ಇದ್ದದ್ದಕ್ಕೆ ಕೊಡ್ರಿ. ದಾಸೋಹ ಮಾಡ್ರಿ, ಸೇವಾ ಮಾಡ್ರಿ. ಆ ದಾಸೋಹದ ಪ್ರಸಾದ ಸೇವೆ ಏನದಲ್ಲ ಮನೆಯೊಳಗೆ, ಆ ದಾಸೋಹ ಮಾಡಿಸಿರ್ತಕ್ಕಂಥ ಸೇವಾದಿಂದ ನಿಮ್ಮ ಮಕ್ಕಳು ಸಹಿತವಾಗಿ ಹಾರಿ ತಪ್ಪುತ್ತಿದ್ರ ಆ ಪ್ರಸಾದದ ಮಹಿಮೆಯಿಂದ ಮನೆಯೊಳಗಿರ್ತಕ್ಕಂಥ ಮಕ್ಕಳು ಸಹಿತವಾಗಿ ಸರಿಯಾದ ಹಾದಿಯನ್ನು ಹಿಡಿದು ಒಳ್ಳೆಯ ಮಾರ್ಗದರ್ಶನವನ್ನು ಕಂಡುಕೊಳ್ತಾರೆ ಸಂತ ಮಹಾತ್ಮರ ಪೂಜ್ಯರ ಆಶೀರ್ವಾದದ ಬಲದಿಂದ. ಅದಕ್ಕೆ ಅಂಥ ಒಂದು ಶಕ್ತಿಯಾದ ಶರಣ ದಾಸೋಹದ ಪ್ರಸಾರದೊಳಗ ಅಂತ ತಿಳ್ಕೊಂಡು ಕಲ್ಕೇರಿಯ ಮಲ್ಲಾರಾಧ್ಯರು ಬೋಧನೆಯನ್ನು ಮಾಡುತ್ತಾ ಇದ್ದಾರೆ. ನಾವು ಸಹಿತವಾಗಿ ಮೈಲೇಶ್ವರ ಗ್ರಾಮದೊಳಗೆ ಏನು ಮಾಡೇವಿ ಹೇಳ್ರಿ, ಶರಣ ಬಸವೇಶ್ವರರ ಪುರಾಣವನ್ನು ಹಚ್ಚಿವಿ ನಾವೆಲ್ಲ. ಈ ಪುರಾಣ ಹಚ್ಚಿವೆಲ್ಲ, ಇದರೊಳಗೆ ಎಷ್ಟು ಚಲೋ ದಾಸೋಹ ನಡೆದದ ನೋಡ್ರಿ. ಈ ದಾಸೋಹ ಬೇಕು, ಪುರಾಣ ಪುಣ್ಯಕಥೆಗಳೇ ನಡೆದಾಗ ದಾಸೋಹ ಇದ್ರೆ ಭಾಳ ಚಂದ. ಈ ದಾಸೋಹವನ್ನು ಮಾಡಿಸಿ ನಾವು ಒಂದು ಮನೆಯೊಳಗೆ ಉಂಡ್ರೆ ಒಂದು 4-5 ಜನ ಸೇರ್ಕೊಂಡು ಊಟ ಮಾಡ್ತೀವಿ ನಮ್ಮ ಮನೆಯೊಳಗೆ. ಇಲ್ಲಿ ಎಲ್ಲರೂ ಎಷ್ಟು ಚಂದ ಕುಂತೀರಿ, ಎಷ್ಟು ನಕ್ಕೋತ ಕೂತೀರಿ, ಇದ್ರ ಮುಂದೆ ಏನಾದಲ್ರಿ, ಎಷ್ಟು ಜನ ಸೇರ್ಲಿಕ್ಕೆ ಆಗ್ತದೇನ್ರಿ? ಪುರಾಣ ಮುಗಿದ ಬಳಕೆ ಸೇರಿ ನೋಡೋಣ, ಸೇರ್ತೀರಿ ನೀವೆಲ್ಲ? ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೇರೋದಂದ್ರ ಎಲ್ಲರನ್ನ ಕರೆದು ಸೇರಿಸುವುದು ಕೈಲಾಸವಲ್ಲ. ಅಪ್ಪ ನಮ್ಮಪ್ಪ ಕಲಬುರಗಿ ಶರಣ ಬಸವೇಶ್ವರನ ಮಹಾಪುರಾಣವನ್ನು ಕೇಳೋಣ ಅಂತ ತಿಳ್ಕೊಂಡು ಇಲ್ಲೇನು ಸೇರ್ತೀರಲ್ಲ, ಇದೇ ನಿಜವಾದ ಕೈಲಾಸ. ಕೈಲಾಸ ನೋಡಿರಿ ಏನಾರ? ನೋಡಿರಿ? ಯಾರು ನೋಡಿಲ್ಲ. ಎಲ್ಲರೂ ಸೇರ್ತೀವಲ್ಲ, ಇದು ಸಂತೋಷದ ಕೈಲಾಸ. ಎಲ್ಲರೂ ಸೇರ್ಕೊಂಡು ಪ್ರಸಾದ ಮಾಡ್ತೀವಲ್ಲ, ಇದು ದೊಡ್ಡ ಮಹದಾನಂದ. ಇಂಥ ಆನಂದವನ್ನು ನಾವೆಂದೂ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅಮೋಘವಾಗಿರ್ತಕ್ಕಂಥದ್ದು ಶರಣ ಬಸವೇಶ್ವರನಿಗೆ ಪ್ರಸಾದ ಮಹಿಮೆಯನ್ನು ವಿಧಿವತ್ತಾಗಿ ಹೇಳುತ್ತಾ ಇಲ್ಲಿ ಕಲ್ಕೇರಿಯ ಮರಳಾರಾಧ್ಯರು ಹೇಳಿದಾಗ ಮುಂದೆ ಶರಣ ಬಸವೇಶ ನೀತಿವಂತನಾಗಿ ಕ್ರಿಯಾಬದ್ಧನಾಗಿ ಕ್ರಿಯಾಶೀಲನಾಗಿ ನೀನು ಬದುಕನ್ನು ಕಟ್ಟಿಕೊಳ್ಳಬೇಕು.
ನೀತಿಬದ್ಧನಾಗಿ ಕ್ರಿಯಾಶೀಲನಾಗಿ ಅಂತಂದ್ರೆ ಆಚಾರ ವಿಚಾರಗಳನ್ನು ನೀ ಎಂದಿಗೂ ಮರೆಕೊಡುದು, ದಾರಿ ತಪ್ಪ ಕೊಡುದು. ದಾರಿ ತಪ್ಪಿರುವಂಥ ಹುಡುಗರಿಗೆ ಬುದ್ಧಿವಾದವನ್ನು ಹೇಳಿ ನಿನ್ನತ್ತ ನೀ ಸೆಳೆದುಕೊಳ್ಳಬೇಕು. ನಿನ್ನ ನೋಡಿ ಇನ್ನೊಂದಿಷ್ಟು ಹುಡುಗರು ಒಳ್ಳೆಯ ಹಾದಿಯನ್ನು ಹಿಡಿಬೇಕು. ಇನ್ನೊಬ್ಬ ಮಕ್ಕಳಿಗೆ ಸಹಿತವಾಗಿ ಎಂದಿಗೂ ತೊಂದರೆ ಆಗಕೊಡುದು. ಅಂಥ ಮಹಿಮ ನೀನಾಗಬೇಕು ಅಂತ ತಿಳ್ಕೊಂಡು, ಯಪ್ಪ ನಿನ್ನ ಆಜ್ಞೆ ಆಗಲಿ ಅಂತ ತಿಳ್ಕೊಂಡು ಪ್ರತಿಯೊಂದು ಹಂತದೊಳಗೆ ಶರಣ ಬಸವೇಶ ಗುರುವಿಗೆ ಶರಣಾಗತನಾಗಿ ಗುರು ಹೇಳಿದ ಆಜ್ಞೆಯ ಮಾತುಗಳನ್ನು ಕೇಳುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯಕತ್ತಾನೆ. ಇಲ್ಲಿಗೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅಂತಕ್ಕಂಥ 5 ಆವರಣಗಳು ಮುಗಿಯುತ್ತದೆ. ಇಲ್ಲಿ ಮತ್ತೆ ನಾಳೆ ದಿನ ವಿಭೂತಿ ಅಂತಕ್ಕಂಥ ಆವರಣ 6ನೆಯ ಸ್ಥಳ. ಇಲ್ಲಿ ವಿಭೂತಿಯ ಮಹಿಮೆಯನ್ನು ಶರಣ ಬಸವೇಶ್ವರನಿಗೆ ಕಲಕೇರಿಯ ಮರಳಾರಾಧ್ಯರು ಭಾಳ ಚೆನ್ನಾಗಿ ಹೇಳುತ್ತಾರೆ. ಗವಾಯಿಗಳವರಿಂದ ತತ್ವ ಗೀತೆ.